Hi, hi, good evening, friends. Welcome back to Raman Tutorials. ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ಇಂಗ್ಲಿಷ್ ಪೇಪರ್ ಒಂದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಪೇಪರ್ ಯಾವಾಗಿಂದು ಅಂತ ನಿಮಗೆ ಐಡಿಯಾ ಇತ್ತು ಅಂತಂದ್ರೆ 2024 ಅಂದ್ರೆ ರೀಸೆಂಟ್ ಎಕ್ಸಾಮ್ ಜುಲೈನಲ್ಲಿ ನಡೆದಂತಹ 2024 ಜುಲೈನಲ್ಲಿ ನಡೆದಂತಹ ಪತ್ರಿಕೆಯನ್ನ ಈ ದಿನ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ನೋಡಿ, ಜೊತೆಗೆ ಇದರ ಜೊತೆಗೆ ನಾನು ಬ್ಲೂ ಪ್ರಿಂಟ್ ಕೂಡ ಹೇಳ್ತೀನಿ. ಹೇಗೆ ಅಂಕಗಳ ಹಂಚಿಕೆ ಆಗಿದೆ, ನೀವು ಎಕ್ಸಾಮ್ ದೃಷ್ಟಿಯಿಂದ ನೀವು ಏನನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಫಸ್ಟ್ ಬ್ಲೂ ಪ್ರಿಂಟ್ ನೋಡ್ತೀರಾ ಅಥವಾ ಕ್ವಶನ್ ಪೇಪರ್ ನೋಡ್ತೀರಾ ಅನ್ನೋದು ನೀವು ಬೇಗ ಕಾಮೆಂಟ್ ಅಲ್ಲಿ ತಿಳಿಸಿ. ಇದು 2024 ಜುಲೈಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಅದು ಲ್ಯಾಂಗ್ವೇಜ್ 2 ಪೇಪರ್ 2 ಲ್ಯಾಂಗ್ವೇಜ್ 2 ಇಂಗ್ಲಿಷ್ ನ ಪತ್ರಿಕೆಯ ಒಂದು ವಿಶ್ಲೇಷಣೆ. ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಲೆಟ್ಸ್ ಗೋ ಥ್ರೂ ದ ಪೇಪರ್. ಈ ಪೇಪರ್ ಏನಿದೆ ಅಂತ ಒಂದು ಜನರಲ್ ವ್ಯೂ ಅಂತ ಹೇಳ್ತಾರೆ. ಯಾವಾಗ್ಲಾದ್ರೂ ನಿಮಗೆ ಪೇಪರ್ ಕೈಲಿ ಸಿಕ್ಕಾಗ ಬೇಗ ಅವಸರ ಮಾಡಬೇಡಿ, ಒಂದು ಜನರಲ್ ವ್ಯೂ ನ ತೆಗೆದುಕೊಳ್ಳಿ. ಜನರಲ್ ವ್ಯೂ ತೆಗೆದುಕೊಂಡಾಗ ಏನಾಗುತ್ತೆ, ಏನೆಲ್ಲ ಉತ್ತರ ಮಾಡಬೇಕಾಗತ್ತೆ ಅನ್ನೋದನ್ನ ತಗೊಂಡ್ರೆ ನಮ್ಮ ಮೈಂಡ್ ಪ್ರಿಪರೇಷನ್ ಈಸಿ ಆಗುತ್ತೆ. ನಿಮ್ಮ ಮೈಂಡಿಗೆ ಒಂದು ರೂಟ್ ಮ್ಯಾಪ್ ಕೊಟ್ಟಂಗಾಗತ್ತೆ. ಅದರಿಂದ ಈಸಿ ಆಗುತ್ತೆ. ಓಕೆ, ನೀವು ಅಷ್ಟರಲ್ಲಿ ಕಾಮೆಂಟ್ ಮಾಡಿ ಬ್ಲೂ ಪ್ರಿಂಟ್ ನೋಡ್ತೀರಾ ಅಥವಾ ಕ್ವಶನ್ ಪೇಪರ್ ನೇರ ನೋಡ್ತೀರಾ ಅಂತ. ನೋಡಿ, ಇಲ್ಲಿ ಒಂದು ಪ್ಯಾಸೇಜ್ ಇದೆ. ಅವರು ನಿಮಗೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಪ್ಯಾಸೇಜ್ ನಂತರ ನಿಮಗೆ ಒಂದಿಷ್ಟು ಕ್ವಶನ್ಸ್ ಕೂಡ ಇದೆ. ಎಷ್ಟು ಕ್ವಶನ್ಸ್ ಇದೆ? 31 ಇಂದ ಹಿಡ್ಕೊಂಡು 36 ವರೆಗೆ ಅಂತ ಅನ್ಕೊಂಡಿದ್ದೀನಿ. 37 ಹಾಗೆ 38 ಅಂದ್ರೆ ಸುಮಾರು 8 ಕ್ವಶನ್ಸ್ ಪ್ಯಾಸೇಜ್ ಮೇಲಿದೆ. ಅಂದ್ರೆ ಪ್ಯಾಸೇಜ್ ಹಾಗೆ ಅದ್ರ ಸುತ್ತ ಇರುವಂತ 8 ಕ್ವಶನ್ಸ್ ಇದೆ. ಓಕೆ, ಹೀಗೆ ನಿಮಗೆ ಎಕ್ಸಾಮ್ ಅಲ್ಲೂ ಕೂಡ 8 ಕ್ವಶನ್ಸ್ ವಿತ್ ಪ್ಯಾಸೇಜ್ ಬರುತ್ತೆ. ಅಂದ್ರೆ ಒಂದು ಪೊಯಮ್ ಇದೆ, ಪೀಸ್ ಆಫ್ ಪೊಯಿಟ್ರಿ ಇದೆ. ಆನಂತರ ಒಂದು 7 ಕ್ವಶನ್ಸ್ ಬರುತ್ತೆ. ಕ್ವಶನ್ ನಂಬರ್ 39 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 45 ವರೆಗೆ ಏನಿದೆ, ಒಂದು 7 ಕ್ವಶನ್ಸ್ ಒಂದು ಪೊಯಮ್ ಮೇಲಿದೆ. ಪೊಯಿಟ್ರಿ ಸೆಕ್ಷನ್ ಅಲ್ಲಿ ಒಂದು 7 ಕ್ವಶನ್ಸ್ ಇದೆ. 8 7 ಎಷ್ಟಾಯ್ತು? 15 ಆಯ್ತು. ಪ್ಯಾಸೇಜ್ ಇಂದ 8 ಮತ್ತೆ ಪೊಯಿಟ್ರಿ ಇಂದ 7 ಕ್ವಶನ್ಸ್, ಓವರ್ ಆಲ್ ಎಷ್ಟಾಯ್ತು? 15 ಮಾರ್ಕ್ಸ್ ಆಯ್ತು. ಹಾಗಾದ್ರೆ ಇನ್ನು 15 ಮಾರ್ಕ್ಸ್ ಏನಿದೆ ಅಂತ ನೋಡೋದಾದ್ರೆ ಗ್ರಾಮರ್ ಪಾರ್ಟ್ ಇದೆ. ಓಕೆ, ಇಲ್ಲಿ ಗ್ರಾಮರ್ ಪಾರ್ಟ್ ಇಂದ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗಿದ್ದಾರೆ. ಏನೆಲ್ಲ ಗ್ರಾಮರ್ ಪಾರ್ಟ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಇದರಲ್ಲೂ ಕೂಡ ಕ್ವಶನ್ ನಂಬರ್ 51 ಇಂದ ಹಿಡ್ಕೊಂಡು 51 ಇಂದ ಹಿಡ್ಕೊಂಡು ನಿಮಗೆ ಯಾವ್ದ್ರ ಮೇಲೆ ಕೇಳಿದ್ದಾರೆ ಅಂತಂದ್ರೆ ಸುಮಾರು ಒಂದು 1 ಕ್ವಶನ್ಸ್ ನಿಮಗೆ ಪೆಡಗಾಗಿ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಪೆಡಗಾಗಿ ಮೇಲೆ ಕ್ವಶನ್ಸ್ ಇದೆ. ಒಂದು 51 ಇಂದ ಹಿಡ್ಕೊಂಡು 60 ವರೆಗೆ ಒಂದು 10 ಕ್ವಶನ್ಸ್ ಪೆಡಗಾಗಿ ಇದೆ. ಓಕೆ, ನಿಮಗೆ ಬ್ಲೂ ಪ್ರಿಂಟ್ ನೋಡೋ ಅಗತ್ಯ ಇದೆ. ಆಕ್ಚುಲಿ ಇದು ಪೇಡ್ ಮೆಂಬರ್ಸಿಗೆ ಮಾಡಬೇಕಾಗಿತ್ತು. ಓಕೆ, ಬ್ಲೂ ಪ್ರಿಂಟ್ ನಾನು ನಿಮಗೆ ಹೇಳ್ಬೇಕಾಗತ್ತೆ. ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗಿ. ನೋಡಿ, ಫಸ್ಟ್ ಬ್ಲೂ ಪ್ರಿಂಟ್ ಅನ್ನ ನೋಡೋದಾದ್ರೆ ಕ್ವಶನ್ ಪೇಪರ್ ಹೇಗಿದೆ 2023 ಪತ್ರಿಕೆಯ ಕ್ವಶನ್ ಪೇಪರ್ ಅನ್ಕೊಂಡಿದ್ದೀನಿ. ಇದು ನೋಡಿ, ಇಲ್ಲಿ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಎಷ್ಟಿದೆ? 31 ಇಂದ 38 ವರೆಗೆ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಇದೆ. ಹೌದ್ರಾ? ಆನಂತರ ಕ್ವಶನ್ ನಂಬರ್ 39 ಇಂದ 40 ವರೆಗೆ ಪೊಯೆಟ್ರಿ ಕಾಂಪ್ರೆನ್ಷನ್ ಇದೆ. ನೈಲ್ ರಿವರ್ ಮೇಲೆ ಇರುವಂತ ಒಂದು ಪೊಯೆಟ್ರಿ ಕ್ವಶನ್ಸ್ ಇದೆ. ಗ್ರಾಮರ್ ಅಂಡ್ ಯೂಸೇಜ್ ಮೇಲೆ, ವರ್ಬ್ ಫಾರ್ಮ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ, ರಿಪೋರ್ಟೆಡ್ ಸ್ಪೀಚ್ ಇದೆ, ಸೆಂಟೆನ್ಸ್ ಕಾಂಬಿನೇಷನ್ ಮತ್ತೆ ವಾಯ್ಸ್, ಈ ಎಲ್ಲದ್ರ ಮೇಲೂ ಕೂಡ ಏನ್ ಮಾಡಿದ್ದಾರೆ, ಒಂದು 5 ಮಾರ್ಕ್ಸ್ ಇದೆ. 5 ಮಾರ್ಕ್ಸ್ ಗ್ರಾಮರ್ ಇದೆ. ಮತ್ತೆ ಪ್ಯಾಸೇಜ್ ಸೆಕ್ಷನ್ ಅಲ್ಲಿ ಒಂದು 3-4 ಮಾರ್ಕ್ಸ್ ಇದೆ. ಇಲ್ಲೂ ಕೂಡ ವೊಕ್ಯಾಬ್ಯುಲರಿ ಇದೆ. ನೋಡಿ, ನೀವು ನೋಡ್ಬೋದು, ಇಲ್ಲಿ ಕೂಡ ವೊಕ್ಯಾಬ್ಯುಲರಿ ಹಾಗೆ ಗ್ರಾಮರ್ ಹಾಗೆ ಕಾಂಪ್ರೆನ್ಷನ್ ಇದೆಲ್ಲ ಕಲ್ತು ಕೂಡ ಇಲ್ಲೊಂದು 3 ಮಾರ್ಕ್ಸ್ ನಿಮಗೆ ಆಡ್ ಆಗುತ್ತೆ. ಒಂದು 3 ಮಾರ್ಕ್ಸ್ ಇಲ್ಲಿ ಬಂದಿದೆ. 3 ಮಾರ್ಕ್ಸ್ ಇಲ್ಲಿ ಒಂದು 3 ಮಾರ್ಕ್ಸ್ಗೆ
ಕೇಳಿದ್ದಾರೆ. 3 ಮಾರ್ಕ್ಸ್ಗೆ ಇಲ್ಲಿದೆ. ಇಲ್ಲಿ ಕೂಡ ಗ್ರಾಮರ್ ಇದೆ. ಪೊಯಿಟ್ರಿ ಒಳಗೂ ಕೂಡ ಪೊಯೆಟಿಕ್ ಡಿವೈಸಸ್ ಮೇಲೆ 1, ಥೀಮ್ ಮೇಲೆ 1, ಇಂಟರ್ಪ್ರಿಟೇಷನ್ ಮೇಲೆ 1 ಇದೆ. ಇಲ್ಲಿ ಕೂಡ ಒಂದು 3 ಮಾರ್ಕ್ಸಿಗೆ ಬರುತ್ತೆ. ಇದಲ್ಲದೆ ಒಂದು 5 ಮಾರ್ಕ್ಸಿಗೆ. ಒಟ್ಟಾರೆ ನಾವು ಹೇಳ್ಬೋದು ರಫ್ಲಿ ಒಂದು 10 ಮಾರ್ಕ್ಸಿಗೆ ಬರುತ್ತೆ ಅಂತ. ಹಾಗೆ ಟೀಚಿಂಗ್ ಮೆಥಡಾಲಜಿ ಮೇಲೆ ಒಂದು 10 ಕ್ವಶನ್ಸ್ ಇದೆ. ಯಾವುದು? ಟೀಚಿಂಗ್ ಅಪ್ರೋಚಸ್ ಮೇಲಿದೆ, ಎಜುಕೇಶನಲ್ ಕಾನ್ಸೆಪ್ಟ್ ಮೇಲೆ, ಅಸೆಸ್ಮೆಂಟ್ ಮೆಥಡ್ಸ್ ಮೇಲೆ, ಟೀಚಿಂಗ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಮೇಲೆ, ಹೀಗೆ 4 ಏರಿಯಾದ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಬ್ಲೂ ಪ್ರಿಂಟ್ ನೋಡೋದಾದ್ರೆ ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಒಂದು 8 ಕ್ವಶನ್ಸ್, ಪೊಯಿಟ್ರಿ ಸೆಕ್ಷನ್ಸ್ಗೆ 7 ಕ್ವಶನ್ಸ್, ಹಾಗೆ ಗ್ರಾಮರ್ ಅಂಡ್ ಯೂಸೇಜ್ಗೆ 5 ಕ್ವಶನ್ಸ್ ಇದೆ. ಹಾಗೇನೆ ಟೀಚಿಂಗ್ ಮೆಥಡಾಲಜಿ ಮೇಲೆ ಒಂದು 10 ಕ್ವಶನ್ಸ್ ಇದೆ. ಎಲ್ಲ MCQs ಇದೆ. ಹಾಗೇನೆ ಒಂದು ನಾಲೆಜ್ ಬೇಸ್ಡ್ ಎಷ್ಟಿದೆ? ಒಂದು 30% ಕ್ವಶನ್ಸ್ ಇದೆ. 30% ಅಂದ್ರೆ ಒಂದು 10 ಮಾರ್ಕ್ಸ್ಗೆ ನಾಲೆಜ್ ಬೇಸ್ಡ್ ಇದೆ. ಹಾಗೇನೆ ಒಂದು 12 ಮಾರ್ಕ್ಸ್ಗೆ ಕಾಂಪ್ರಿಹೆನ್ಷನ್ ಮೇಲಿದೆ. ಅಪ್ಲಿಕೇಶನ್ ಲೆವೆಲ್ ಅನ್ವಯ ಅನ್ನುವಂಥದ್ದು ಒಂದು ಸುಮಾರು 30% ಅಂತಂದ್ರೆ ರಫ್ಲಿ ಇದು ಒಂದು 9 ಆಗುತ್ತೆ ಅನ್ಕೊಂಡಿದ್ದೀನಿ. ಓಕೆ, ಇದೊಂದು 9, ಒಂದು 30 ಮಾರ್ಕ್ಸ್ ಈ ರೀತಿ ಪೇಪರ್ ಇದೆ. ನಾಲೆಜ್ ಮೇಲೆ ಒಂದು 9 ಕ್ವಶನ್ಸ್, 30%. ಹಾಗೆ ಕಾಂಪ್ರಿಹೆನ್ಷನ್ ಮೇಲೆ ಒಂದು 12 ಕ್ವಶನ್ಸ್, ಹಾಗೆ ಅಪ್ಲಿಕೇಶನ್ ಮೇಲೆ ಒಂದು 9. ಓವರ್ ಆಲ್ ಒಂದು 30 ಆಯ್ತು. 30 ಕ್ವಶನ್ಸ್ ಇದೆ. ಹೀಗೆ ಪರ್ಸೆಂಟೇಜ್ ನೀವು ನೋಡ್ಬೋದು. ಸ್ಕಿಲ್ಸ್ ನಿಮಗೆ ಕಾಂಪ್ರಿಹೆನ್ಷನ್ ಸ್ಕಿಲ್ ಮೇಲೆ, ಕ್ರಿಟಿಕಲ್ ಥಿಂಕಿಂಗ್, ಹಾಗೆ ಲ್ಯಾಂಗ್ವೇಜ್ ಅವೇರ್ನೆಸ್ ಬಗ್ಗೆ ನಿಮಗೆ ಲ್ಯಾಂಗ್ವೇಜ್ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದ್ರ ಮೇಲೆ, ಪೆಡಗಾಗಿ ಮೇಲೆ, ಹಾಗೆ ಗ್ರಾಮರ್ ಪ್ರೊಫಿಷಿಯನ್ಸಿ ಮೇಲೆ, ಹೀಗೆ ನಿಮ್ಮ ಸ್ಕಿಲ್ಸ್ ಅನ್ನ ಟೆಸ್ಟ್ ಮಾಡ್ತಾರೆ. ಬಹಳಷ್ಟು ಜನ ನೀವು ಎಕ್ಸಾಮ್ ದೃಷ್ಟಿಯಿಂದ ಏನು ತಯಾರಾಗ್ಬೋದಪ್ಪ ಅಂತಂದ್ರೆ, ಇವು ಎಲ್ಲ ಪೆಡಗಾಗಿಕಲ್ ನಾಲೆಜ್ ನ ಡೆಪ್ತ್ ಅಲ್ಲಿ ತಗೋಬೇಕಾಗತ್ತೆ. ಗ್ರಾಮರ್ ಪ್ರೊಫಿಷಿಯನ್ಸಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇವೆಲ್ಲ ಸ್ಕಿಲ್ಸ್ ಏನಿದೆ, ಈ ಸ್ಕಿಲ್ಸ್ ಅನ್ನ ಮಾಸ್ಟರಿ ಮಾಡದೆ ಹೊರತು 30 ಔಟ್ ಆಫ್ 30 ಮಾಡೋದಕ್ಕೆ ಸ್ವಲ್ಪ ಟಫ್ ಆಗುತ್ತೆ. ಮಾಸ್ಟರಿ ಮಾಡ್ಬೇಕಂದ್ರೆ ಥ್ರೂ ಔಟ್ ದ ಇಯರ್ ನೀವೇನ್ ಮಾಡ್ಬೇಕಾಗತ್ತೆ? ಪ್ರಿಪ್ರೇಷನ್ ಇಡಬೇಕಾಗತ್ತೆ. ಕೆಲವರು ಎಕ್ಸಾಮ್ ಅನೌನ್ಸ್ ಆದಾಗ ಮಾತ್ರ ಒಂದು 15ರಿಂದ 20 ದಿನ ವರ್ಕ್ ಮಾಡ್ತಾರೆ, ಆನಂತರ ಅದನ್ನ ಎಕ್ಸಾಮ್ ನ ಅಟೆಂಡ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಒಂದು 3 to 4 ಮಂತ್ ಪ್ರಿಪರೇಷನ್ ಈಸ್ ಮಸ್ಟ್. ಓಕೆ, ನೋಡಿ, ಹಾಗಾದ್ರೆ ಥ್ಯಾಂಕ್ ಯು ಮಾ. ಈಗ ಹೀಗಿದೆ ಬ್ಲೂ ಪ್ರಿಂಟ್ ನೋಡೋದ್ರೆ ಟೋಟಲ್ ಕ್ವಶನ್ಸ್ 30, ಹಾಗೆ ಡ್ಯೂರೇಷನ್ ಒಂದು 45 ಮಿನಿಟ್ಸ್ ಅಲ್ಲಿ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. ರೀಡಿಂಗ್ ಗೆ 27%, ಅಂದ್ರೆ ಕಾಂಪ್ರಿಹೆನ್ಷನ್ ಗೆ 27%, ಪೊಯೆಟ್ರಿ ಮೇಲೆ 23%, ಗ್ರಾಮರ್ ಮೇಲೆ 17%, ಮೆಥಡಾಲಜಿ 33%. ಹೀಗೆ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದಾರೆ. ಇದರ PDF ಅನ್ನ ನಾನು ಟೆಲಿಗ್ರಾಮ್ ಅಲ್ಲಿ ನಮ್ಮ ರಾಮ ಟ್ಯುಟೋರಿಯಲ್ ಫಾರ್ GK ವಿತ್ ಬ್ಲೂ ಪ್ರಿಂಟ್ ಇರೋದು ಎಲ್ಲಾ ಪತ್ರಿಕೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಪತ್ರಿಕೆ 2024ರ ಪತ್ರಿಕೆಯ ಒಂದು PDF ಅನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕ್ತಿವಿ. ಯಾರೆಲ್ಲ ಟೆಲಿಗ್ರಾಮ್ ಅಲ್ಲಿ ಇದ್ದೀರಿ ಅವರಿಗೆ ಮಾತ್ರ ಯೂಟಿಲೈಸ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು ಆಫ್ಟರ್ ದ ಕ್ಲಾಸ್. ಹಾಗೇನೆ ನೀವು ಎಷ್ಟು ಮೆಂಬರ್ಸ್ ಇದ್ದೀರಿ ಅವರೆಲ್ಲ ನೋಡ್ತಾ ಹೋಗಿ ನಾನು ಹಾಕ್ತೀನಿ ಅದನ್ನು. ಓಕೆ, ಈಗ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ನಿಮ್ಗೆ ಯಾವುದೇ ಕ್ವಶನ್ಸ್ ಇದ್ರೂ ಕೂಡ ಕೇಳ್ತಾ ಹೋಗಿ. ಬ್ಲೂ ಪ್ರಿಂಟ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಪತ್ರಿಕೆಗಳಿಗೆ ಕೂಡ ನಾನು ಬ್ಲೂ ಪ್ರಿಂಟ್ ಅನ್ನ ಮಾಡಿಟ್ಟಿದ್ದೀನಿ. ಈ ಸರಿ ಅದನ್ನ ನಿಮ್ಗೆಲ್ಲರಿಗೂ ಕೂಡ ಸಿಗುತ್ತೆ. ಓಕೆ, ಈಗ ಲೆಟ್ಸ್ ಮೂವ್ ಆನ್. ಯಾವುದೇ ಪತ್ರಿಕೆಯನ್ನ ನಾನು ಸಾಲ್ವ್ ಮಾಡುವಾಗ ನಾನು ನಿಮಗೆ ಒಂದು ಮಾತನ್ನ ಹೇಳ್ತೀನಿ. ಏನು ಹೇಳ್ತೀನಿ ಅಂತಂದ್ರೆ, ಆಲ್ವೇಸ್ ಗೋ ಥ್ರೂ ದ ಕ್ವಶನ್ಸ್ ಫಸ್ಟ್ ಕ್ವಶನ್ಸ್ ಅನ್ನ ನೋಡಿ. ಕ್ವಶನ್ಸ್ ನೋಡಿ ನಂತರ ಬಂದು ಪ್ಯಾಸೇಜ್ ಅನ್ನ ಓದಿ. ಟೈಮ್ ಏನಾಗುತ್ತೆ? ಸೇವ್ ಆಗುತ್ತೆ. ಇದೇ ಥಿಯರಿ ಮೇಲೆ ನಾವೇನ್ ಮಾಡೋಣ, ಪ್ಯಾಸೇಜ್ ಅಂತ ಬಂದಾಗ ಫಸ್ಟ್ ಕ್ವಶನ್ಸ್ ಅನ್ನ ಓದ್ಬೇಕಾಗತ್ತೆ. ಹಲೋ, ಮುಂದೆ ಹೋಗೋಣ. ಹೇಳ್ತಾ ಇದೀನಿ. ಈಗ ಇಲ್ಲಿ ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್ಸ್ ಏನಿದೆ? ಆ ಪೆಕ್ಯುಲರ್ ಟಾಸ್ಕ್ ವಾಸ್ ಆಫರ್ಡ್ ಟು ರಂಗ. ನೋಡಿ, ಮೋಸ್ಟ್ ಆಫ್ ದ ಕ್ವಶನ್ ಫಾರ್ಮ್ ಇರಲ್ಲ, ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ನೆನಪಲ್ಲಿ ಇಟ್ಕೋಬೇಕು. ಆ ಪೆಕ್ಯುಲಿಯರ್ ಟಾಸ್ಕ್ ವಾಸ್ ಆಫರ್ಡ್ ಟು ರಂಗ ವೆನ್ ಹಿ ವಾಸ್ ಸಿಟ್ಟಿಂಗ್ ನಿಯರ್ ದ ಮಾರ್ಕೆಟ್ ಫೌಂಟೇನ್. ಅವನು ಮಾರ್ಕೆಟ್ ಫೌಂಟೇನ್ ಬಳಿ ಕುಂತಾಗ ಒಂದು ವಿಚಿತ್ರವಾದಂತಹ ಒಂದು ಕೆಲಸವನ್ನ ರಂಗನಿಗೆ ಆಫರ್ ಮಾಡಲಾಗುತ್ತೆ. ಆ ಕೆಲಸ ಯಾವುದು ಅಂತ ನಾವು ಪ್ಯಾಸೇಜ್ ಓದಿದ ನಂತರ ಆನ್ಸರ್ ಮಾಡೋಣ. ನಮ್ಗೆ ಗೊತ್ತಾಗುತ್ತೆ. ರಂಗ ಮಾರ್ಕೆಟ್ ಫೌಂಟೇನ್ ಬಳಿ ಕೂತ್ಕೊಂಡಾಗ ಅವನಿಗೊಂದು ಆಫರ್ ಬರುತ್ತೆ. ಆ ಆಫರ್ ಯಾವುದು ಅಂತ ನಾವು ಪ್ಯಾಸೇಜ್ ಅಲ್ಲಿ ನೋಡೋಣ. ಓಕೆ, ಎರಡನೇ ಕ್ವಶನ್,
ದ ಫಸ್ಟ್ ಕಂಡೀಷನ್ ಆಫ್ ರಂಗ ಫಾರ್ ದ ಜಾಬ್ ಆಫರ್. ಏನ್ ಫಸ್ಟ್ ಕಂಡೀಷನ್ ಆಫರ್ ಮಾಡ್ತಾನೆ ರಂಗ? ತಾನು ಕೆಲಸ ಮಾಡುವ ಮೊದಲು ಒಂದು ಕಂಡೀಷನ್ ಅನ್ನ ಆಫರ್ ಮಾಡ್ತಾನೆ. ಯಾವುದು ಕಂಡೀಷನ್ ನೋಡೋಣ. ಹಾಗೆ ಮನಿ ರಂಗ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಜಾಬ್. ಈ ಜಾಬಿಗೆ ರಂಗ ಎಕ್ಸ್ಪೆಕ್ಟ್ ಮಾಡುವಂತ ಹಣ ಎಷ್ಟು? ಹಾಗೇನೆ ದ ಥಿಂಗ್ ವಿಚ್ ಆಫರ್ಡ್ ಟು ಸೈಲೆನ್ಸ್ ರಂಗ. ಯಾವ ವಸ್ತುವನ್ನ ಕೊಡೋದ್ರ ಮೂಲಕ ರಂಗನನ್ನ ಸೈಲೆನ್ಸ್ ಮಾಡುವ ಕೆಲಸ, ಅವನ ಶಾಂತ ಮಾಡುವ ಕೆಲಸವನ್ನ ಏನ್ ಕೊಡ್ತಾರೆ, ಆ ವಸ್ತು ಯಾವುದು ಅಂತ. ಹಾಗೆ ರಂಗ ಟ್ರೈ ಟು ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್ ಟು ಡೂ ದಿಸ್ ಜಾಬ್ ಬಿಕಾಸ್. ಅವನು ರಂಗ ಆ ಕೆಲಸದಿಂದ ಹೊರ ಬರ್ಬೇಕು ಅಂತಾನೆ, ಕೆಲಸ ಮಾಡಬಾರ್ದಂತ ಅದಕ್ಕೊಂದು ನೆಪ ಹೇಳ್ತಾನೆ, ಎಕ್ಸ್ಕ್ಯೂಸ್ ಕೊಡ್ತಾನೆ. ಆ ಎಕ್ಸ್ಕ್ಯೂಸ್ ಯಾವುದು ಅಂತ. ಈ ನೆವರ್ ಥಾಟ್ ದಿಸ್ ಆಫರ್ ವುಡ್ ಬಿ ಅಕ್ಸೆಪ್ಟೆಡ್. ದ ಕರೆಕ್ಟ್ ಆಪೋಸಿಟ್ ಫಾರ್ ಅಂಡರ್ಲೈನ್ ವರ್ಡ್ ಪ್ರಾಬಲಿ ಇದಕ್ಕಿದೆ ಅಂತ ಅನ್ಕೊಂಡಿದೀನಿ. ಈ ಪ್ರಶ್ನೆಗೆ ಆಪೋಸಿಟ್ ವರ್ಡ್ ಏನಿದೆ ಅದನ್ನ ನೀವು ನೋಡ್ಬೇಕಾಗತ್ತೆ. ಓಕೆ. ಈಗ ಈ ರೀತಿ ಕ್ವಶನ್ಸ್ ನಾವು ನೋಡ್ತಾ ಹೋಗೋದಾದ್ರೆ ಇದು ಆಪೋಸಿಟ್ ವರ್ಡ್ ಮೇಲಿದೆ ನೋಡಿ. ಚಿಕ್ಕವರಿದ್ದಾಗ ನಾವು ಆಪೋಸಿಟ್ ವರ್ಡ್ಸ್ ನ ಕಲ್ತಿರ್ತೀವಿ. ಅದು ನಮಗೆ ಗುರುತಿಸೋದು ಗೊತ್ತಾದಂತಂದ್ರೆ 1 ಮಾರ್ಕ್ಸ್ ಇದೆ. ಹಾಗೆ ಹೋಮೋಫೋನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 2 ಹೋಮೋಫೋನ್ಸ್ ಗಳನ್ನ ತುಂಬಬೇಕು ಸೆಂಟೆನ್ಸ್ ಅಲ್ಲಿ. ಓಕೆ. ಹಾಗೆ ಇಲ್ಲಿ ನಿಮಗೆ ಒಂದು ಸರಿಯಾದ ವರ್ಡ್ ಅನ್ನ ಚೂಸ್ ಮಾಡಿ, ಸೂಟೇಬಲ್ ವರ್ಡ್ ಅನ್ನ ಚೂಸ್ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ಗ್ರಾಮರ್ ಅಲ್ಲಿ ಬರುತ್ತೆ. ಇಷ್ಟು ಕ್ವಶನ್ಸ್ ಇದೆ. ನೀವು ಕ್ವಶನ್ಸ್ ನೋಡಿದ್ಮೇಲೆ ನಿಮ್ಗೆ ಹೆಂಗ್ ಅನಿಸ್ತು? ಕ್ವಶನ್ ನೋಡಿದಾಗ ನಿಮಗೆ ಒಂದು ಐಡಿಯಾ ಬಂತು, ಏನಪ್ಪಾ ಬಂತು ಈ ಪ್ಯಾಸೇಜ್ ಅನ್ನ ಓದುವ ಮೊದಲು ಅವನಿಗೆ ಯಾವ ಆಫರ್ ಬಂತು, ಆಫರ್ ಬಗ್ಗೆ ನೀವು ಪ್ಯಾಸೇಜ್ ಓದುವಾಗ ಗಮನ ಕೊಡ್ಬೋದು. ಹಾಗೆ ಅವನ ಕಂಡೀಷನ್ ಏನನ್ನ ಮಾಡ್ದ, ಫಸ್ಟ್ ಕಂಡೀಷನ್ ಯೂನಿಟ್, ರಂಗ ಎಷ್ಟು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ, ಈ ರೀತಿ ಇದ್ದಾಗ ಅವನ್ ಸೈಲೆನ್ಸ್ ಮಾಡೋದಕ್ಕೆ ಎದುರುಗಡೆ ಇರೋ ವ್ಯಕ್ತಿ ಏನನ್ನ ಆಫರ್ ಮಾಡ್ದ, ಹಾಗೆ ಯಾವ ಎಕ್ಸ್ಕ್ಯೂಸ್ ನ ರಂಗ ನೀಡ್ದ. ಹಾಗೇನೆ ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಪ್ಯಾಸೇಜ್ ಓದಿದಾಗ ನಿಮ್ಮ ಟೈಮ್ ಸೇವ್ ಆಗೇ ಆಗತ್ತೆ. ಇಟ್ಸ್ ಅ ಟೈಮ್ ಸೇವಿಂಗ್ ಟೆಕ್ನಿಕ್. ಪ್ಲೀಸ್ ಯುಟಿಲೈಸ್ ದಿಸ್. ಇದಕ್ಕೆ ಬೆಸ್ಟ್ ಏನಪ್ಪಾ ನಿಮಗೆ ಅಂದ್ರೆ, ಈ 5, 6, 7ನೇ ತರಗತಿ, 8ನೇ ತರಗತಿ, 9ನೇ 10ನೇ ತರಗತಿ ಮಕ್ಕಳು ಪುಸ್ತಕಗಳಿರುತ್ತೆ. ಆ ಪುಸ್ತಕವನ್ನ ಓದ್ಕೊಂಡು ಅಲ್ಲಿರೋಂಥ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಿ. ದಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ನೀವು ಮಾಡಬಹುದು. ಟೆಕ್ಸ್ಟ್ ಬುಕ್ ಗಳನ್ನ ಓದ್ಕೊಂಡು ಎಷ್ಟಾಗತ್ತೆ ಅಷ್ಟು. ನಾನು ಕನ್ನಡ ಟೀಚರ್ ಇದ್ದೀನಿ ಸರ್, ಟೆಕ್ಸ್ಟ್ ಬುಕ್ ಎಲ್ಲ ಎಷ್ಟು ಓದ್ಲಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಾನು ಸಮಾಜ ವಿಜ್ಞಾನ ಟೀಚರ್ ಇದ್ದೀನಿ, ನಾನು ವಿಜ್ಞಾನ ಟೀಚರ್ ಇದ್ದೀನಿ, ನಾನು ಗಣಿತ ಟೀಚರ್ ಇದ್ದೀನಿ. ನೋಡಿ, ಜಾಬ್ ಆಫರ್ ಮಾಡುವಾಗ ನೀವು ಆಸ್ ಎ ಟೀಚರ್ ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಇಂದ ಬಂದಿರಿ, ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಮಾಸ್ಟರ್ ಇರೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈ ಲ್ಯಾಂಗ್ವೇಜ್ ಮಾಸ್ಟರ್ ಇದ್ದವರು ಶಿಕ್ಷಕರಾದ್ರೆ ಅವಕಾಶಗಳು ಚೆನ್ನಾಗಿರುತ್ತೆ, ಮಕ್ಕಳಿಗೆ ಚೆನ್ನಾಗಿ ಟೀಚ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು 8, 9, 10ನೇ ತರಗತಿಯ ಮಕ್ಕಳ ಪುಸ್ತಕಗಳನ್ನ, ಇವನ್ 5, 6 ತರಗತಿ ಮಕ್ಕಳು ಓದಿದ್ರು ತಪ್ಪೇನಿಲ್ಲ. ನೀವು ಬಿಗಿನ್ ಮಾಡುವಾಗ 5th ಇಂದ ಶುರು ಮಾಡ್ಕೊಳ್ಳಿ. 5th, 6th, 7th, ಹಾಗೆ 8th, 9th, 10th ಆ ಲೆಸನ್ಸ್ ಗಳನ್ನ ಓದ್ಕೊಂಡು ಅದ್ರ ಹಿಂದ್ಗಡೆ ಇರುವಂತ ಸ್ಟೋರೀಸ್ ಅಟೆಂಡ್ ಮಾಡಿ, ಆ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ನಾನು ನಿಮಗೆ ಹೇಗೆ ತಯಾರಿ ಮಾಡ್ಬೇಕು ಅಂತಾನು ಕೂಡ ಹೇಳ್ತಾ ತರಗತಿನ ಶುರು ಮಾಡ್ತಾ ಇದ್ದೀನಿ. ನೋಡಿ, ರಂಗ ವಾಸ್ ನೆವರ್ ಸರ್ಟೈನ್. ನಾನಿಲ್ಲಿ ನಿಮಗೆ ಓದುವಾಗ ಒಂದು ಟೆಕ್ನಿಕ್ ಕೂಡ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಈ ಟೆಕ್ನಿಕ್ ನ ಫಾಲೋ ಮಾಡಲ್ಲ, ತುಂಬಾ ಕಷ್ಟದಲ್ಲಿ ಸಿಕ್ಕೋಕೊಳ್ತಾರೆ. ಒಂದು ಟೆಕ್ನಿಕ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಏನಪ್ಪಾ ಟೆಕ್ನಿಕ್ ಅಂತಂದ್ರೆ, ಯಾವಾಗ್ಲೂ ನೀವು ಥಾಟ್ ಗ್ರೂಪ್ ಅನ್ನ ಫಾಲೋ ಮಾಡಿ. ಏನ್ ಸರ್ ಥಾಟ್ ಗ್ರೂಪ್ ಅಂದ್ರೆ, ವಾಕ್ಯಗಳಲ್ಲಿ ಅಲ್ಲಲ್ಲಿ ನಮಗೆ ಕಣ್ಣಿಗೆ ಕಾಣಲಾರ್ದಂಗೆ ಒಂದು ಪಾಸ್ ಇರುತ್ತೆ, ಅದು ಅಲ್ಲಿಗೆ ನಾವು ಫೋಕಸ್ ಮಾಡ್ಬೇಕು. ರಂಗ ವಾಸ್ ನೆವರ್ ಸರ್ಟೈನ್. ಅವನಿಗೆ ಯಾವಾಗ್ಲೂ ಗೊತ್ತಿರಲಿಲ್ಲ ವಾಟ್ ಹಿ ವಾಸ್ ಗೋಯಿಂಗ್ ಟು ಡೂ ನೆಕ್ಸ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ರಂಗನಿಗೆ ಯಾವಾಗೂ ತಿಳಿದಿರಲ್ಲ. ಕೂಲಿಕಾರರಾಗಿದ್ರೆ ಅವ್ರಿಗೆ ತಿಳಿಯೋದೇ ಇಲ್ಲ ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ನೆಕ್ಸ್ಟ್ ಏನ್ ಕೆಲಸ ಬರುತ್ತೆ ತಮ್ಮ ಎದುರಿಗೆ ಗೊತ್ತಾಗಲ್ಲ. ಹಿ ಸೆಟ್ ಔಟ್ ಆಫ್ ಹಿಸ್ ಲಿಟ್ಲ್ ಹೋಮ್ ಇನ್ ಕಬೀರ್ ಲೇನ್. ಅವನು ನೋಡಿ, ನಾನು ಹೇಳಿದ್ರೆ ಇಲ್ಲಿ ಒಂದು ಬ್ರೇಕ್ ತಗೊಂಡಿದ್ದೀನಿ. ರಂಗ ವಾಸ್ ನೆವರ್ ಸರ್ಟೈನ್ ವಾಟ್ ಹಿ ವಾಸ್ ಗೋಯಿಂಗ್ ಟು ನೆಕ್ಸ್ಟ್. ಹಿ ಸೆಟ್ ಔಟ್ ಆಫ್ ಹಿಸ್ ಲಿಟ್ಲ್ ಹೋಮ್. ಅವನು ತನ್ನ ಮನೆಯಿಂದ ಹೊರಗಡೆ ಬರ್ತಾನೆ, ಕಬೀರ್ ಲೇನ್. ಇದೆರಡು ಇಂಪಾರ್ಟೆಂಟ್ ಅಲ್ಲ. ಬೈ ದ ಟೈಮ್ ಹಿ ರಿಟರ್ನ್ ಟು ದ ಕಾರ್ನರ್ ಅಟ್ ಮಾರ್ಕೆಟ್ ರೋಡ್, ಹಿ ಆಲ್ವೇಸ್ ಫೌಂಡ್ ಸಮ್ ಆಡ್ ಜಾಬ್. ಅವನಿಗೆ ಏನಾದ್ರೂ ಒಂದು ಜಾಬ್ ಸಿಗ್ತಾನೆ ಇರುತ್ತೆ ಮಾರ್ಕೆಟ್ ರೋಡ್ ಅಲ್ಲಿ. ಟುಡೇ a very peculiar task. Today a very peculiar task was offered itself
ಆಸ್ ಈ ಸ್ಯಾಟ್ ನಿಯರ್ ದ ಮಾರ್ಕೆಟ್ ಫೌಂಟೇನ್, ಅವನಿಗೆ ಮಾರ್ಕೆಟ್ ಫೌಂಟೇನ್ ಬಳಿ ಕುಂತಾಗ ಅವನ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅವನ ಎದುರುಗಡೆ ಬರುತ್ತೆ. ಆ ಸರ್ವೆಂಟ್ ಫ್ರಮ್ ಅ ಬಂಗ್ಲೋ ಇನ್ ಎಕ್ಸ್ಟೆನ್ಷನ್ ವಾಸ್ ಗೋಯಿಂಗ್ ರೌಂಡ್ ವಿತ್ ಅ ಸರ್ಚಿಂಗ್ ಲುಕ್ ಇನ್ ಹಿಸ್ ಐಸ್. ಒಬ್ಬ ಸರ್ವೆಂಟ್ ಅಲ್ಲಿ ಹತ್ತಿರದ ಒಂದು ಬಂಗ್ಲೋದ ಸರ್ವೆಂಟ್ ಏನ್ ಮಾಡ್ತಾನೆ, ಯಾರನ್ನೋ ಹುಡುಕ್ತಾ ಇರ್ತಾನೆ. ಓಕೆ, he explained, our brass pot has fallen into the well. ನಮ್ಮ ಮನೆಯಲ್ಲಿರುವಂತ ಹಿತ್ತಾಳೆಯ ಒಂದು ಪಾಟ್ ಅಂದ್ರೆ ಮಡಿಕೆ ಅನ್ಕೊಳ್ಳಿ, ಮಡಿಕೆ ಹಿತ್ತಾಳಿದ ಒಂದು ಗಿಂಡಿ ಅನ್ಕೊಳ್ಳಿ. ಆ ಗಿಂಡಿ ಎಲ್ಲಿ ಬಿದ್ದಿದೆ? ವೆಲ್ ಅಲ್ಲಿ ಬಿದ್ದಿದೆ. ಡು ಯು ನೋ ಎನಿ ಒನ್ ಹೂ ಕ್ಯಾನ್ ಗೆಟ್ ಇನ್ ಟು ದ ವೆಲ್ ಅಂಡ್ ಬ್ರಿಂಗ್ ಇಟ್ ಔಟ್? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ನೀನ್ ತಿಳಿದಿದ್ರೆ ಹೇಳ್ಬೇಡಪ್ಪ. ಅದನ್ನ ಕೆಳಗಡೆ ಬಾವಿಯಲ್ಲಿ ಇಳಿದು, ಬಾವಿಯಲ್ಲಿ ಏನ್ ಬಿದ್ದಿದೆ? ಅದು ಹಿತ್ತಾಳಿಯ ಗಿಂಡಿ ಬಿದ್ದಿದೆ. ಅದನ್ನ ಎತ್ಕೊಡೋರು ಯಾರಾದ್ರೂ ಇದಾರ ಅನ್ನುವಂತ ಒಂದು ಹುಡುಕಾಟದಲ್ಲಿ ಆ ಕೆಲ್ಸಗಾರ ಬಂದಿದ್ದಾನೆ. ಓಕೆ, ವಾಟ್ ವಿಲ್ ದೇ ಪೇ? ಇಲ್ಲಿ ರಂಗ ಅವ್ರಿಗೆ ಕ್ವಶನ್ ಕೇಳ್ತಾನೆ. ಏನಂತ ಕೇಳ್ತಾನೆ? ವಾಟ್ ವಿಲ್ ದೇ ಪೇ? ಅವ್ರು ಏನ್ ನನಗೆ ಕೊಡ್ತಾರೆ? ವಾಟ್ ವಿಲ್ ಯು ವಾಂಟ್ ಫಾರ್ ದ ಜಾಬ್? ಅವ್ನ ಸರ್ವೆಂಟ್ ಹೇಳ್ತಾನೆ, ನೀನ್ ಎಷ್ಟು ಬೇಕಪ್ಪ ನಿನ್ನ ಜಾಬಿಗೆ, ಎಷ್ಟು ಕೇಳ್ತದೆ, ಡಿಮ್ಯಾಂಡ್ ಮಾಡ್ತೀವಿ, ಡಿಮ್ಯಾಂಡ್ ಮಾಡು ಅಂತಾನೆ. ಐ ಮಸ್ಟ್ ಸಿ ದ ವೆಲ್ ಫಸ್ಟ್. ನಾನು ಫಸ್ಟ್ ವೆಲ್ ನೋಡ್ಬೇಕು, ಬಾವಿ ನೋಡ್ಬೇಕು. ಐ ಕಾಂಟ್ ಥಿಂಕ್ ಆಫ್ ಎನಿಥಿಂಗ್ ಲೆಸ್ ದ್ಯಾನ್ ₹2. ನನಗೆ ₹2ಗಿಂತ ನಾನು ಹೆಚ್ಚು ಕಡಿಮೆ ಯೋಚನೆ ಮಾಡಲ್ಲ. ಮಿನಿಮಮ್ ₹2 ಆದ್ರೂ ನಾನು ತಗೊಳ್ತೀನಿ ಅಂತಾನೆ. ಎಸ್ ಫಾಲೋ ಮೀ, ಫಾಲೋ ಮಾಡಿ ನನ್ನ ಅಂತಾನೆ. ಅದರ್ ಸೈಡ್ ರಂಗ ವಾಸ್ ಅಸ್ಟೋಂಡೆಡ್. ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಹಿ ನೆವರ್ ಥಾಟ್ ದಟ್ ಹಿಸ್ ಆಫರ್ ವುಡ್ ಬಿ ಅಕ್ಸೆಪ್ಟೆಡ್. ತನ್ನ ಆಫರ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಅವನಿಗೆ, ಆಫರ್ ಅಕ್ಸೆಪ್ಟ್ ಆಗುತ್ತೆ ಅನ್ನೋದು ಅವನಿಗೆ ಏನಿರಲ್ಲ, ಡೌಟ್ ಅವನಿಗೆ ಅನ್ಕೊಂಡೇ ಇರಲ್ಲ. ಅವನು ಹಿ ಹ್ಯಾಡ್ ನೆವರ್ ಗಾನ್ ಡೌನ್ ಅ ವೆಲ್ ಬಿಫೋರ್. ಅವನು ಯಾವತ್ತು ಬಾವಿಲಿ ಇಳಿದಿರಲ್ಲ. ಹಿ ಟ್ರೈ ಟು ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್. ಈಗ ಅವನಿಗೆ ಅನಿಸುತ್ತೆ, ಬಾವಿಲಿ ಇಳಿದಿಲ್ಲ, ನಾನೇ ಇಳಿಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಬಟ್ ಅದರ್ ವುಡ್ ನಾಟ್ ಲೆಟ್ ಹಿಮ್ ಗೋ. ಆ ಸರ್ವೆಂಟ್ ಇವನನ್ನ ಬಿಡಕ್ ತಯಾರಿರಲ್ಲ. ಹಿ ಆಲ್ಮೋಸ್ಟ್ ಗ್ರಿಪ್ಡ್ ಹಿಮ್. ಅವನ ಕೈಗೆ ಅವನ್ ಏನ್ ಮಾಡ್ತಾನೆ, ಹಿಡ್ಕೊಳ್ತಾನೆ. ಹಿಸ್ ರಿಸ್ಟ್ ಅಂಡ್ ಡ್ರಾಗ್ಡ್ ಹಿಮ್ ಅಲಾಂಗ್. ಅವನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಸರ್ವೆಂಟ್ ಬರ್ಲೇಬೇಕು ನೀನು ಅಂತ. ಹಿ ಪ್ರೊಟೆಸ್ಟೆಡ್, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ವೆಲ್ಸ್. ನನ್ನ ಬಾವಿಗಳ ಬಗ್ಗೆ ಗೊತ್ತಿಲ್ಲ ಅಂತ ಚೀರ್ತಾನೆ. ಆದ್ರೆ ಅವ್ನು ಕೆಳಕ್ ತಯಾರಿರಲ್ಲ. ಓ ಡೋಂಟ್ ಸೇ ದಟ್, ಸಿ ವೆಲ್ ಫಸ್ಟ್. ಮೊದಲು ಬಾವಿ ನೋಡಪ್ಪ, ಆಮೇಲೆ ಮಾತಾಡು ಅಂತ ಸರ್ವೆಂಟ್ ಹೇಳ್ತಾನೆ. ಅವ್ನು ಹಿಡ್ಕೊಂಡು ಕೊಳ್ಪಟ್ಟು ಇಟ್ಕೊಂಡು ಹೋಗ್ತಾನೆ. ಹಿ ಆಡೆಡ್, ದೇ ಹ್ಯಾವ್ ಮೇಡ್ ಲೈಫ್ ಅ ಹೆಲ್ ಫಾರ್ ಮೀ. ಆ ಮನೆಯವರು ನನ್ನ ಜೀವನ ನರಕ ಮಾಡ್ಬಿಟ್ಟಿದ್ದಾರೆ ಕಳೆದ 4 ದಿನದಿಂದ. ದೇ ವಿಲ್ ಡಿಸ್ಮಿಸ್ ಮೀ. ಅವ್ರು ನನ್ನ ಡಿಸ್ಮಿಸ್ ಮಾಡ್ತಾರೆ. ಇಫ್ ಐ ಡೋಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್ ಟುಡೇ. ಇವತ್ತು ನಾನು ಏನಾದ್ರೂ ಅದು ಹುಡುಕೊಡ್ಲಿಲ್ಲ ಅಂತಂದ್ರೆ ಡಿಸ್ಮಿಸ್ ಮಾಡ್ತಾರೆ ಅಂತಾನೆ. ಬಟ್ ಐ ನೋ ನಥಿಂಗ್ ಅಬೌಟ್ ವೆಲ್ಸ್. ಇವ್ನು ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಖುಷ್ ನನ್ ಆಫ್ ಇಟ್ ವಿತ್ ಮೀ. ನಾನು ಅದೆಲ್ಲ ಹೇಳ್ಬೇಡ ನನಗೆ. ಅಡ್ಮೋನಿಶ್ಡ್ ದ ಓಲ್ಡ್ ಸರ್ವೆಂಟ್ ಅಂಡ್ ಸ್ಮೈಲ್ಡ್ ಸಿಗ್ನಿಫಿಕೆಂಟ್ಲಿ. ಅವನಿಗೆ ಒಂದು ಸ್ಮೈಲ್ ಕೊಡ್ತಾ ಹೇಳ್ತಾನೆ, ಅದೆಲ್ಲ ಹೇಳ್ಬೇಡಪ್ಪ, ಅದೆಲ್ಲ ಗೊತ್ತಿಲ್ಲ. ಇಫ್ ಯು ವಾಂಟ್ ಏನ್ ಅನ, ₹1 ಅಥವಾ ₹2 ಬೇಕಾದ್ರೆ, ಹಣ ಬೇಕಾದ್ರೆ ಕೇಳು, ಬಟ್ ಈ ಟ್ರಿಕ್ ಎಲ್ಲ ಮಾಡ್ಬೇಡ ಅಂತ ಹೇಳ್ತಾನೆ. ರಂಗ ಬಟ್ ಅಂತಾನೆ ಇರ್ತಾನೆ. ಬಟ್ ದ ಆಫರ್, ಈ ಆಫರ್ಡ್ ಹಿಮ್ ಬೀಡಿ. ಅವನಿಗೊಂದು ಬೀಡಿ ಕೂಡ ಕೊಡ್ತಾನೆ ಸೇದಕ್ಕೆ. ಅವನನ್ನ ಸೈಲೆನ್ಸ್ ಮಾಡ್ತಾನೆ. ರಂಗ ಫಾಲೋಡ್ ಹಿಮ್ ಅಂಡ್ ರಿಸೈನ್ ಟು ಹಿಸ್ ಫೇಟ್. ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ನಾವು ಇಲ್ಲಿ ಓದ್ತಿರುವಾಗ ಆ ಕ್ವಶನ್ಸ್ ಓದಿದ್ರಿಂದ ಪ್ಯಾಸೇಜ್ ಅಲ್ಲಿ ಎಲ್ಲೆಲ್ಲಿ ನಮಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಗೊತ್ತಾಯ್ತು ನಮಗೆ. ಇದು ನಮ್ಮ ಟೈಮ್ ಸೇವಿಂಗ್. ಈಗ ನಾವು ಕ್ವಶನ್ಸ್ ಹೋಗೋಣ. ಆನ್ಸರ್ ಮಾಡಕ್ ರೆಡಿ ಇದೀರಿ ಅಂತ ಅನ್ಕೊಂಡಿದ್ದೀರಿ. ಆ ಪರ್ಟಿಕ್ಯುಲರ್ ಟಾಸ್ಕ್ ವಾಸ್ ಆಫರ್ಡ್ ಟು ರಂಗ. ಒಂದು ಟಾಸ್ಕ್ ರಂಗನಿಗೆ ಕೊಡಲಾಯಿತು. ವೆನ್ ಹಿ ವಾಸ್ ಸಿಟಿಂಗ್ ನಿಯರ್ ದ ಮಾರ್ಕೆಟ್ ಫೌಂಟೇನ್. ಮಾರ್ಕೆಟ್ ಫೌಂಟೇನ್ ಬಳಿ ಕೂತ್ಕೊಂಡಾಗ. ದಟ್ ವಾಸ್ ಯಾವ್ದು ಆಫರ್? ನೀವು ಆನ್ಸರ್ ಮಾಡಿ. ರಂಗ ಸೆಟ್ ಔಟ್ ಆಫ್ ಹಿಸ್ ಲಿಟ್ಲ್ ಹೋಮ್ ಇನ್ ಕಬೀರ್ ಲೇನ್ to get into the well and bring out the brass pot. A servant was going with a searching look to offer a task. Ranga found some odd job coming his way. ಇವೆಲ್ಲವೂ ಕೂಡ ಫಸ್ಟ್ ಪ್ಯಾಸೇಜ್ ಅಲ್ಲಿ ಒಂದು 4-5 ಲೈನ್ ಇಂದಾನೆ ತೆಗೆದುಕೊಂಡಿದ್ದಾರೆ. ಯಾರು ಕ್ವಶನ್ ಅರ್ಥ ಮಾಡ್ಕೊಂಡ್ರಿ, ಪ್ಯಾಸೇಜ್ ಅರ್ಥ ಮಾಡ್ಕೊಂಡ್ರಿ, ಅವ್ರಿಗೆ ಈಸಿಯಾಗಿ 1 ಮಾರ್ಕ್ ಇಲ್ಲಿ ಪಿಕ್ ಮಾಡ್ಕೋಬಹುದು. ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಏನ್ ಮಾಡಕ್ ಬರಲ್ಲ. ಓಕೆ, ಬೇಗ ಆನ್ಸರ್ ಮಾಡಿ. ಎಷ್ಟು ಜನ ಆನ್ಸರ್ ಮಾಡ್ತೀರಿ ಅನ್ನೋದು. ನಿಮ್ಮ ಉತ್ತರಗಳು ಬರ್ತಾ ಇವೆ. ಓಕೆ, ನಮ್ಮ ನಿಮ್ಮ ನಡುವೆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಏನ್ ಗ್ಯಾಪ್ ಇದೆ? ನಿಮ್ಮ ಎದುರುಗಡೆ ಪ್ಯಾಸೇಜ್ ಇಲ್ಲ ಅಲ್ವಾ? ಓಕೆ, ಪ್ಯಾಸೇಜ್ ಇಲ್ಲ, ಹಾಗಾಗಿ ನಿಮಗೆ ತೊಂದರೆ ಆಗ್ಬೋದು ಅನ್ನೋಂಥ ಪ್ರಶ್ನೆ.
ಓಕೆ. ಪ್ಯಾಸೇಜ್ ನನಗೆ ಕೊಟ್ಟರು ಕೂಡ ನೀವು ಪ್ಯಾಸೇಜ್ ಕೇಳ್ತೀರಾ ಲೆಸನ್ ಕೇಳ್ತೀರಾ ಅದೊಂದು ಡೌಟ್ ಇರುತ್ತೆ. ಮಾಡಿಸ್ಬಾರ್ದು. ಈಗ ನಾನು ಪ್ಯಾಸೇಜ್ ಕೊಟ್ಟರು ಕೂಡ ನೀವು ಪ್ಯಾಸೇಜ್ ಕೇಳ್ತೀರಾ ಲೆಸನ್ ಕೇಳ್ತೀರಾ ಅನ್ನೋದು ಒಂದು ಡೌಟ್ ಇರುತ್ತೆ. ಯಾಕಂದ್ರೆ ಎರಡು ಮೊಬೈಲ್ ಇರಲ್ಲ, ಸಿಂಗಲ್ ಮೊಬೈಲ್ ಅಲ್ಲಿ ನೀವು ಎರಡನ್ನ ಅಟೆಂಡ್ ಮಾಡಬೇಕು. ಈಗ ಹೋಗೋಣ. ಕೆಲವರು ಬಿ ಹೇಳ್ತಿದ್ರೆ, ಕೆಲವರು ಡಿ ಹೇಳ್ತಿದ್ರೆ, ಎಲ್ಲಾ ಪ್ರಶ್ನೆಗೆ ಹೇಳ್ತಾ ಇದ್ದೀರಾ. ಅಲ್ಲಿ ಪ್ರಶ್ನೆ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ನಿಮ್ಮ 90% ಕೆಲಸ ಈಜಿ ಆಯ್ತು. ನಿಮ್ಗೆ ಉಳಿದಿದ್ದು 10% ಅಷ್ಟೇ. ಆಪ್ಷನ್ಸ್ ಅಲ್ಲಿ ಒಂದನ್ನು ಐಡೆಂಟಿಫೈ ಮಾಡೋದು. ಒಂದು ಟಾಸ್ಕ್ ಕೊಡ್ತಾರೆ, ರಂಗನಿಗೆ ಒಂದು ಟಾಸ್ಕ್ ಬರುತ್ತೆ. ಅವನು ಮಾರ್ಕೆಟ್ ಫೌಂಟೇನ್ ಬಳಿ ಕುಂತಾಗ ಒಂದು ಟಾಸ್ಕ್ ಬರುತ್ತೆ. ಯಾವ ಟಾಸ್ಕು? ಓಕೆ. ಯಾವ ನೋಡಿ, ಟು ಗೆಟ್ ಇನ್ ಟು ದ ವೆಲ್, ಬಾವಿಯೊಳಗೆ ಇಳಿಬೇಕು ಮತ್ತೆ ಬ್ರಾಸ್ ಪಾಟನ ಹೊರ ತರಬೇಕು. ಬಾವಿಯಲ್ಲಿ ಇಳಿದು ಆ ಹಿತ್ತಾಳೆಯ ಆ, ಮಡಿಕೆಯನ್ನ ಅವನೇನ್ ಮಾಡ್ಬೇಕು, ಹೊರಗಡೆ ತರಬೇಕು. ಇದೇ ಬಂದಂತ ಒಂದು ಆಪ್ಷನ್ ಅಲ್ವೇನ್ರಿ? ಎಷ್ಟು ಈಜಿ ಇದೆ. ಇರ್ಲಿ ಪರವಾಗಿಲ್ಲ, ಒಬ್ರಿಬ್ರು ತಪ್ಪು ಹೇಳಿದ್ರು ಕೂಡ ಡೋಂಟ್ ವರಿ, ಪ್ರಯತ್ನ ಮಾಡ್ತಾ ಇರಿ. ಪ್ರಯತ್ನ ಮಾಡೋರು ಗೆಲ್ತಾರೆ ಹೊರತು ಸುಮ್ಮನೆ ಕೂತವ್ರು ಗೆದ್ದಿದ್ದು ನನ್ನ ಇತಿಹಾಸದಲ್ಲಿ. ಓಕೆ, ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿದ ನಂತರ ನಾವು ಗೆಲ್ತೀವಿ. ದ ಫಸ್ಟ್ ಕಂಡೀಷನ್ ಆಫ್ ರಂಗ ಫಾರ್ ದ ಜಾಬ್ ಆಫರ್. ಜಾಬ್ ಆಫರ್ಗೆ ಫಸ್ಟ್ ಕಂಡೀಷನ್, ಹಿ ಎಕ್ಸ್ಪೆಕ್ಟೆಡ್ ಮನಿ. ನನಗೆ ಫಸ್ಟ್ ಮನಿ ದುಡ್ಡು ಬೇಕು ಅಂತಾನೆ. ಹಿ ವಾಂಟೆಡ್ ದ ಅಡ್ರೆಸ್, ಫಸ್ಟ್ ಅಡ್ರೆಸ್ ಬೇಕು ಅಂತಾನೆ. ಹಿ ಡಿಮ್ಯಾಂಡೆಡ್ ಅ ಡ್ರಾಪ್ ಫಸ್ಟ್, ಅವನಿಗೆ ನನ್ನ ಡ್ರಾಪ್ ಮಾಡಪ್ಪ ಅಂತಾನೆ. ಹಿ ವಾಂಟೆಡ್ ಟು ಸಿ ದ ವೆಲ್ ಫಸ್ಟ್, ನನ್ನ ಬಾವಿ ಮೊದಲು ನೋಡ್ಬೇಕು ಅಂತ ಹೇಳ್ತಾರೆ. ಇದು ಕ್ವಶನ್. ನೋಡಿ, ಇನ್ನು ಎಕ್ಸಾಮ್ ದೂರದಲ್ಲಿದೆ. ಬಹಳಷ್ಟು ಜನ KRTET ನ ಲಾಸ್ಟ್ ಟೈಮ್ ಕ್ಲಿಯರ್ ಮಾಡ್ಕೊಂಡಿಲ್ಲ. ಅದಕ್ಕೆ ಎಕ್ಸಾಮ್ ಪೇಪರ್ ಟಫ್ ಆಗಿದ್ದು ಕೂಡ ಒಂದು ಕಾರಣ ಇರ್ಬೋದು. ಆದ್ರೆ ಈ ಸರಿ ಯಾವುದೇ ಎಕ್ಸ್ಕ್ಯೂಸ್ ಹೇಳ್ದ ಹಾಗೆ 3 ತಿಂಗಳು ಪ್ರಯತ್ನ ಮಾಡಿ. ಈ ಮಾರ್ಚ್ಗೆ ನೋಟಿಫಿಕೇಶನ್, ಮಾರ್ಚ್ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಯಾವ್ದು? ನೇಮಕಾತಿದು. ಮಾರ್ಚ್ ಏಪ್ರಿಲ್ ನೋಟಿಫಿಕೇಶನ್. ಆ ಟೈಮ್ ಅಲ್ಲಿ ನಿಮಗೆ ಜಾಬ್ ಕ್ಲಿಯರ್ ಆಗಬೇಕು ಅಂದ್ರೆ, ಒಳ ಮೀಸಲಾತಿಗೋಸ್ಕರ ವೇಟಿಂಗ್ ನಡೀತಾ ಇದೆ. ಒಳ ಮೀಸಲಾತಿ, SC ST ಒಳ ಮೀಸಲಾತಿ ಕ್ಲಿಯರ್ ಆದ ತಕ್ಷಣ ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಮಾಡ್ಕೊಳ್ತಾರೆ. ಇದ್ರೊಳಗೆ TET ಕರೆಯೋ ಸಾಧ್ಯತೆ ದಟ್ಟವಾಗಿದೆ, 90% ಇದೆ. ಯಾಕಂದ್ರೆ ಬಹಳಷ್ಟು ಜನ ಅದನ್ನ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಅಮ್ಮ, ಓಕೆ, ಎಲ್ಲರೂ ಡಿ ಅಂತ ಆನ್ಸರ್ ಮಾಡ್ತಾ ಇದ್ರ. ಅಂಡ್ ಯು ಆರ್ ರೈಟ್. ಅವನೇಂತಾನೆ, ಫಸ್ಟ್ ಕಂಡೀಷನ್ ಏನ್ ಹೇಳ್ತಾನೆ, ನಾನು ಐ ವಾಂಟ್ ಟು ಸಿ ದ ವೆಲ್ ಫಸ್ಟ್, ನಾನು ಬಾವಿ ನೋಡ್ಬೇಕು ಅಂತ ಹೇಳ್ತಾನೆ. ನೋಡಿ, ಐ ಮಸ್ಟ್ ಸಿ ದ ವೆಲ್ ಫಸ್ಟ್ ಅಂತ ಇಲ್ಲೊಂದು ಕಂಡೀಷನ್ ಇದೆ ಅಲ್ವಾ? ಇದು ಸರಿಯಾದ ಉತ್ತರ ಇದೆ. ಹಾಗಾಗಿ ಸೆಕೆಂಡ್ ಕ್ವಶನ್ಗೆ 4th ಇಸ್ ದ ಆನ್ಸರ್. ಓಕೆ, ನಾನೇನ್ ಮಾಡ್ತಾ ಇದ್ದೆ, ಮೇಡಮ್ ಫೋನ್ ಹೋದ್ರು, ನಾನು ಮತ್ತೊಂದು ತೆಗೆದುಕೊಳ್ತೀನಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. College application. Duolingo English test. ಬಹಳಷ್ಟು ಜನ ಏನ್ ಮಾಡ್ತಾರೆ, ಇಂಗ್ಲಿಷ್ ಪತ್ರಿಕೆ ಅಂತಂದಾಗ ಆ ಪತ್ರಿಕೆಯನ್ನ ಅಟೆಂಡ್ ಮಾಡೋದನ್ನೇ 30 ಮಾರ್ಕ್ಸ್ ಅನ್ನ ಏನ್ ಮಾಡ್ಕೊಳ್ತಾರೆ, ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. 30 ಮಾರ್ಕ್ಸ್ ಅವ್ರು ಥ್ರೂಔಟ್ ದ ಇಯರ್ ಕವರ್ ಮಾಡಲ್ಲ. ಎಕ್ಸಾಮ್ ಅಲ್ಲಿ 120ಗೆ ಅವ್ರ ಹ್ಯಾಂಡಿಕ್ಯಾಪ್ ಆದಂಗ ಆಗ್ತಾರೆ. 20-30 ಮಾರ್ಕ್ಸ್ ಬಿಟ್ಟು ಹೋದ್ರೆ ಏನಾಗುತ್ತೆ, 120ಕ್ಕೆ ಅವ್ರು 90 ತೆಗಿಬೇಕು. ಹೆಂಗಾಗತ್ತೆ ಅಂತಂದ್ರೆ, ಬ್ಯಾಟ್ಸ್ಮನ್ಗೆ 6 ಬಾಲಿಗೆ 6 ರನ್ ಹೊಡಿದಿರುತ್ತೆ. ಅವ್ನು ಮೊದಲ 2 ಬಾಲ್ನ ವೇಸ್ಟ್ ಮಾಡಿದ್ರೆ ಏನಾಗತ್ತೆ, ಅವನು 4 ಬಾಲಿಗೆ 6 ರನ್ ಹೊಡಿಬೇಕಾಗತ್ತೆ. ಕಷ್ಟ ಅಲ್ವಾ? ಹಾಗಾಗಿ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ದ ಮನಿ ರಂಗ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್ ಜಾಬ್. ಜಾಬಿಗೆ ರಂಗ ಎಕ್ಸ್ಪೆಕ್ಟ್ ಮಾಡೋದಂತ ದುಡ್ಡು ಎಷ್ಟು? ನಾಟ್ ಲೆಸ್ ದ್ಯಾನ್ 2 rupees. ಅಮ್ಮ ತಗೊಂಡೋಗು. ಮೋರ್ ದ್ಯಾನ್ 1 rupee, ಮಿನಿಮಮ್ ಆಫ್ 3 rupees, ದ ಹೈಯೆಸ್ಟ್ ಅಮೌಂಟ್ ಆಫ್ 5 rupees. ಎಷ್ಟಿದೆ? ಕ್ವಶನ್ ನಂಬರ್ 33ಗೆ ಆನ್ಸರ್ ನೋಡಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕ್ವಶನ್ ನಂಬರ್ 30 ಇಂದ ಹಿಡ್ಕೊಂಡೆ ಪೇಪರ್ 2ದು, ಪೇಪರ್ 2 ಆಗ್ಲಿ ಪೇಪರ್ 1 ಆಗ್ಲಿ, ಪೇಪರ್ 1 ಅಲ್ಲಿ ಪೇಪರ್ 2 ಆಗ್ಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಶುರು ಆಗದೆ ಕ್ವಶನ್ ನಂಬರ್ 30 ಇಂದ. ಕ್ವಶನ್ ನಂಬರ್ 30 ಇಂದ ಸೆಕೆಂಡ್ ಲ್ಯಾಂಗ್ವೇಜ್ ಶುರು ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ 1 ಇಂದ ಹಿಡ್ಕೊಂಡು 30 ಮಟ ಇರುತ್ತೆ.
31st ಇಂದ ಆಕ್ಚುಲಿ 31st ಇಂದ ಶುರು ಆಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಪೇಪರ್. ಬಹಳ ಜನ ಏನ್ ಮಾಡ್ತಾರೆ 1 to 30 ಇರುವಂತ ಕನ್ನಡ ಅಟೆಂಡ್ ಮಾಡ್ತಾರೆ, 1 to 30 ಇರುವಂತ ಇಂಗ್ಲಿಷ್ ಅಟೆಂಡ್ ಮಾಡ್ತಾರೆ. ಎರಡನ್ನೂ ಅಟೆಂಡ್ ಮಾಡ್ಬಿಟ್ಟು ನಾನು ಅಟೆಂಡ್ ಮಾಡಿದೀನಿ ಅಂತ ಅನ್ಕೊಳ್ತಾರೆ. ಕೆಲವರು ತಪ್ಪು ಮಾಡ್ತಾರೆ, ಹೀಗ್ ಮಾಡಬಾರ್ದು. ನೀವು ಕನ್ನಡ ಪೇಪರ್ ಅಟೆಂಡ್ ಮಾಡಿದಿರಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡಿದ್ದಂದ್ರೆ ಕ್ವಶನ್ ನಂಬರ್ 31 ಇಂದ ನೀವು ಹುಡುಕ್ಬೇಕು. ಅದ್ ಯಾಕಂತಂದ್ರೆ ಸುಮಾರು ಇಷ್ಟು ದಪ್ಪ ಪೇಪರ್ ಬಂಡಲ್ ಇರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆ ಸರಿ ರೈಟ್ ಆನ್ಸರ್ ಕ್ವಶನ್ ನಂಬರ್ 1, ನಾಟ್ ಲೆಸ್ ದ್ಯಾನ್ 2 rupees. ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ದ ಥಿಂಗ್ ವಿಚ್ ಆಫರ್ಡ್ ಟು ಸೈಲೆನ್ಸ್ ರಂಗನನ್ನ ಸೈಲೆನ್ಸ್ ಮಾಡೋದಕ್ಕೆ ಆ ಸರ್ವೆಂಟ್ ಏನನ್ನ ಕೊಡ್ತಾನೆ. ನೀವು ಯಾರಿಗಾದ್ರೂ ಸೈಲೆನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ನಾವು ಕಪಾಳಕ್ಕನ್ ಕೊಡ್ತೀವಿ ಸರ್ ಅಂತೀರಾ? ಕಪಾಳಕ್ಕನ್ ಕೊಡ್ಲಿರ್ದಂಗೂ ಕೂಡ ಅವ್ರ ಬಾಯಲ್ಲಿ ಒಂದು ಉಂಡೆ ಕೊಟ್ರೆ ಸಾಕು, ಅವರೇ ಸೈಲೆಂಟ್ ಆಗಿರ್ತಾರೆ ಅಲ್ವೇನ್ರಿ? ಎನಿವೆ 2 rupees ಕೊಡ್ತಾನೆ ಅವನು, ಆ ಬಿಡಿ ಕೊಡ್ತಾನೆ, ಒಂದು ಬ್ರಾಸ್ ಪೋರ್ಟೇಬಲ್ ಕೊಡ್ತಾನೆ, ಸರ್ಚಿಂಗ್ ಲುಕ್ ಕೊಡ್ತಾನೆ. ಏನಿದೆ? ಆ ಸರ್ವೆಂಟ್ ರಂಗನಿಗೆ ಏನೋ ಕೊಡ್ತಾನೆ. ಓಕೆ, ಆಪ್ಷನ್ ನಂಬರ್ ಬಿ ಅಂತ ಇದ್ರ? ಎಸ್, ಬಿಡಿ ಟು ಸ್ಮೋಕ್ ಮಾಡೋದಕ್ಕೆ ಬಿಡಿ ಕೊಡ್ತಾನೆ. ಹಾಗೇನೆ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಮೇಲೆ ನಿಮಗೆ 8 ಗಂಟೆಗೆ ಪ್ರಾಬಲಿ ಒಂದು ಮ್ಯಾಥ್ಸ್ ಕ್ಲಾಸ್ ಕೂಡ ನಿಮಗೆ ಸಿಗ್ಬಹುದು, ಲೈವ್ ಸಿಗುತ್ತೆ. 8 ಗಂಟೆಗೆ ಸಿಗುತ್ತೆ, 8 ಗಂಟೆ 15 ನಿಮಿಷಕ್ಕೆ ಸಿಗುತ್ತೆ. ಇಲ್ಲ, ಪ್ರಾಬಲಿ ಪಿ ಟಿ ಮಾಡಿದ್ರೆ ಶೇರ್ ಆಗಲ್ಲ, ಪಿ ಎಚ್ ಟಿ ಯಾರೇ ಮಾಡ್ತಾರೆ. ಸರ್ ಏನ್ ಮಾಡ್ತಾನೆ? ರಂಗ ಟ್ರೈ ಟು ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್ ಟು ಡೂ ಹಿಸ್ ಜಾಬ್ ಬಿಕಾಸ್. ಒಂದು ಎಕ್ಸ್ಕ್ಯೂಸ್ ನೆಪ ಹೇಳ್ತಾನೆ ರಂಗ. ಯಾಕೆ? ಹಿ ವಾಸ್ ನಾಟ್ ಆಫರ್ಡ್ ಅ ಗುಡ್ ಪೇ, ಒಂದು ಒಳ್ಳೆ ಪೇಮೆಂಟ್ ಕೊಡ್ತಾ ಇಲ್ಲ. ಹಿ ವಾಂಟೆಡ್ ಟು ಅಟೆಂಡ್ ಎನದರ್ ಜಾಬ್, ಅವನಿಗೆ ಬೇರೆ ಕೆಲಸ ಇದೆ. ಹಿ ಹ್ಯಾಡ್ ನೆವರ್ ಗನ್ ಡೌನ್ ದ ವೆಲ್, ಅವನ್ ಬಾವಿಯಲ್ಲಿ ಯಾವತ್ತೂ ಇಳಿದಿರಲ್ಲ. ಹಿ ಡಿಡಂಟ್ ನೋ ದ ಅಡ್ರೆಸ್ ಗೊತ್ತಿರಲ್ಲ. "35 he had never gone down the well", ಅವನ್ ಬಾವಿಯಲ್ಲಿ ಯಾವತ್ತೂ ಇಳಿದಿರಲ್ಲ. ಸರಿಯಾದ ಉತ್ತರ ಇದೆ, ಬಾವಿಯಲ್ಲಿ ಅವನ್ ಯಾವತ್ತೂ ಇಳಿದಿರಲ್ಲ. ಪ್ರಾಬಲಿ ಇಲ್ಲೊಂದು ಮತ್ತೊಂದು ಬರುತ್ತೆ, ರಿಜೆಕ್ಟೆಡ್ ಅಥವಾ ಒಂದು ಆಪ್ಷನ್ ಮಿಸ್ ಆಗಿದೆ, ಇದು ಬರ್ಬೇಕು ಅಥವಾ ರೆಫ್ಯೂಸ್ಡ್ ಬರ್ಬೇಕು. ಓಕೆ, he never thought that his offer would be accepted. The correct opposite word for accepted ಗೆ opposite word ಯಾವುದು? delayed, irritated, removed ಅಂತ ಯಾವ್ದು ಬರ್ಬೋದು 36 ಕ್ವಶನ್ ಗೆ? accepted ರೈಟ್ ಇದೆ. ರಿಜೆಕ್ಟೆಡ್ ಅಥವಾ ರೆಫ್ಯೂಸ್ಡ್ ಇದು ಆನ್ಸರ್. accepted ಗೆ ಅಪೋಸಿಟ್ ವರ್ಡ್ ಯಾವುದು? ರಿಜೆಕ್ಟೆಡ್ ಅಥವಾ ರೆಫ್ಯೂಸ್ಡ್ ಬರ್ಬೋದು. ಅದು ಮಿಸ್ ಆಗಿದೆ ಟೈಪ್ ಮಾಡುವಾಗ. ರಂಗ ವಾಂಟೆಡ್ ಡ್ಯಾಶ್ ವರ್ಕ್ ಫಾರ್ ಡ್ಯಾಶ್ ರುಪೀಸ್. ಇಲ್ಲಿ ಹೋಮೋಫೋನ್ಸ್ ಅಂತಾರೆ. ಅಂದ್ರೆ ಹೋಮೋಫೋನ್ಸ್ ಅಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ಸ್ಪೆಲ್ಲಿಂಗ್ಸ್ ಅಂಡ್ ದೇರ್ ಮೀನಿಂಗ್ಸ್ ಆರ್ ಡಿಫರೆಂಟ್. ಸ್ಪೆಲ್ಲಿಂಗ್ಸ್ ಬೇರೆ ಮತ್ತೆ ಮೀನಿಂಗ್ಸ್ ಬೇರೆ. ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಸ್ಪೆಲ್ಲಿಂಗ್ಸ್ ಅಂಡ್ ಮೀನಿಂಗ್ಸ್ ಬೇರೆ ಇರುತ್ತೆ, ಸ್ಪೆಲ್ಲಿಂಗ್ ಮತ್ತೆ ಇದು. ಇದಕ್ಕೆ ಯಾವ್ದು ರೈಟ್ ಆನ್ಸರ್? ಕ್ವಶನ್ ನಂಬರ್ 37 ಗೆ ರೈಟ್ ಆನ್ಸರ್ ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ರಂಗ ವಾಂಟೆಡ್ ಟು ವರ್ಕ್, ಟು ಬರಬೇಕು, ಫಾರ್ 2 rupees. ನೋಡಿ, ರಂಗ ವಾಂಟೆಡ್ ಟು ವರ್ಕ್ ಫಾರ್ 2 rupees. 2 ಮತ್ತು 2 ಇರುವಂತ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ 2. B is the right answer. Next, Ranga became flattered
ಡ್ಯಾಶ್ ಹಿ ವಾಸ್ ಆಫರ್ಡ್ ಮನಿ ಅಂಡ್ ಬಿಡಿ. ಇಲ್ಲಿ ಸೂಟೇಬಲ್, ರಂಗ ಫ್ಲಟರ್ಡ್ ಆಗ್ತಾನೆ ಅವನಿಗೆ ದುಡ್ಡನ್ನ ಮತ್ತೆ ಬೀಡಿನ ಆಫರ್ ಮಾಡಿದಾಗ. ಇಲ್ಲಿ ಸರಿಯಾದ ರಿಲೇಟಿವ್ ಕಂಜಕ್ಷನ್ಸ್, ರಿಲೇಟಿವ್ ಪ್ರಿಪೊಸಿಷನ್. ರಿಲೇಟಿವ್ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಇದನ್ನ ಮತ್ತೆ ಇದನ್ನ ಕನೆಕ್ಟ್ ಮಾಡುವಂತ ಒಂದು ಪ್ರಿಪೊಸಿಷನ್ ಇದು ಅಂತೇನೆ. ಪ್ರೊನೌನ್ ಅನ್ನ ನೀವು ಚೂಸ್ ಮಾಡ್ಬೇಕು. ವೆನ್, ಹೂ, ಹೂಸ್, ವೈ. ನನಗೆ ಗೊತ್ತಿಲ್ಲಮ್ಮ ಲಕ್ಷ್ಮಮ್ಮ, ಅದು ಏನ್ ರಿಮೂವ್ ಆಗುತ್ತೆ, ಏನ್ ಸೇರಿಸ್ತಾರೆ ಸರ್ಕಾರದಲ್ಲಿ ಇನ್ನು ಡಿಸೈಡ್ ಆಗಿಲ್ಲ. ಪ್ರಿಡಿಕ್ಷನ್ ಮಾಡೋಕ್ಕಂತೂ ಆಗಲ್ಲ. ನಾವು ಏನ್ ಗೊತ್ತಾ, ನಮ್ ಕಣ್ಣಿಗೆ 100ಕ್ಕೆ 100ರಷ್ಟು ಗೊತ್ತಿರೋ ವಿಚಾರವನ್ನ ಹೇಳ್ತೀವಿ. ಕುತ್ಕೊಂಡು ಪ್ರಿಡಿಕ್ಷನ್ ಮಾಡ್ತಾ ಕೂರಲ್ಲ. ಯಾಕಂತಂದ್ರೆ ಸರ್ಕಾರ ಅಥವಾ ಇಲಾಖೆ ನಮ್ ಕೈಲಿಲ್ಲ. ನಾವ್ ಏನೇ ಇದ್ರೂ ಕೂಡ ನಮಗೆ ಗೊತ್ತಿರೋ ವಿಷಯಗಳನ್ನ ನೀಟಾಗಿ ಟೀಚ್ ಮಾಡೋದು. ಪ್ರಿಡಿಕ್ಷನ್ ಮಾಡೋರು ಬೇರೆ ಬೇರೆ ಇರ್ತಾರೆ, ಅವ್ರವ್ರು ಮಾಡ್ತಾರೆ. ನೀವು ಓದ್ಕೊಳ್ಳಿ, ಅದೇನಾಗತ್ತೆ ಏನಾಗಲ್ಲ ಅದು ಮುಂದೆ ನೋಡಕ್ ಬರುತ್ತೆ. ಓಕೆ, ಇಲ್ಲಿ ಸರಿಯಾದ ಉತ್ತರ ವೆನ್ ಬರುತ್ತೆ. ರಂಗ ಫ್ಲಟರ್ಡ್ ಆಗ್ತಾನೆ. ಯಾವ ಫ್ಲಟರ್ ಆಗ್ತಾನೆ? ಯಾವಾಗ? ವೆನ್ ಹಿ ವಾಸ್ ಆಫರ್ಡ್ ಮನಿ ಅಂಡ್ ಬಿಡಿ. ಬಿಡಿ ಮತ್ತು ದುಡ್ಡು ಕೊಟ್ಟಾಗ. ಯಾವಾಗ? ಅವಾಗ ಅವನು ಆಗ್ತಾನೆ. ಇಲ್ಲಿ ವೆನ್ ಬರುತ್ತೆ. ಇದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದನ್ನ ನಾನು ಹೇಳ್ತೀನಿ, ಪ್ರೊನೌನ್ಸ್ ಹೇಳುವಾಗ ಹೇಳ್ತೀನಿ. ಯಾವಾಗ ವೆನ್ ಯಾವಾಗ ಬರುತ್ತೆ? ಟೈಮ್ ಇದ್ದಾಗ. ನೋಡಿ, ಇಲ್ಲಿ ಟೈಮ್ ಇದೆ. ಹೂ ವ್ಯಕ್ತಿ ಇದ್ದಾಗ, ಅಲ್ಲಿ ಮುಂದಿರೋದು ವ್ಯಕ್ತಿ ಇದ್ದಾಗ ಬರುತ್ತೆ. ಹೂಸ್ ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ಬರುತ್ತೆ. ಇವೆಲ್ಲ ರಿಲೇಟಿವ್ ಪ್ರೊನೌನ್ಸ್ ಅನ್ನ ಕರೆಕ್ಟ್ ಟೈಮಲ್ಲಿ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ವೆನ್ ಬರುತ್ತೆ. ಓಕೆ, ಇಲ್ಲೊಂದು ಪೊಯಮ್ ಇದೆ. ಪೊಯಮ್ ಇದ್ದಾಗ ಸ್ವಲ್ಪ ಮೊದಲು ಗೋತ್ರದ ಪೊಯಮ್ ಒನ್ಸ್, ಫಸ್ಟ್ ಪೊಯಮ್ ಅನ್ನ ಓದ್ಕೊಳ್ಳಿ, ಆನಂತರ ಕ್ವಶನ್ಸ್ ಅನ್ನ ಓದ್ಕೊಳ್ಳಿ, ಆನಂತರ ಮತ್ತೆ ಪೊಯಮ್ ಅನ್ನ ಓದಿ ಅಂತೀನಿ. ಇಷ್ಟು ಟೈಮ್ ಇಲ್ಲ ಸರ್ ಇದೆಲ್ಲ ಮಾಡೋದಕ್ಕೆ ಅಂತಂದ್ರೆ ಫಸ್ಟ್ ಕ್ವಶನ್ಸ್ ಓದ್ಕೊಂಡ್ಬಿಡಿ. ಇಷ್ಟೆಲ್ಲ ಟೈಮ್ ಮಾಡಕ್ಕೆ ನಿಮ್ಗೆ ಟೈಮ್ ಪುರ್ಸೋತಿಲ್ಲ ಅಂತಂದ್ರೆ go through the question first. What was the question the speaker asked the mothers when they grew old in the initial line? ಆರಂಭದ ಲೈನ್ಗಳಲ್ಲಿ, ಪದ್ಯದ ಆರಂಭಿಕ ಲೈನ್ಗಳಲ್ಲಿ ಯಾವ ಪ್ರಶ್ನೆಯನ್ನ ಸ್ಪೀಕರ್ ತನ್ನ ತಾಯಿಗೆ ಹಾಕ್ತಾರೆ? ವಾಟ್ ವಾಸ್ ದ ನೇಮ್ ಗಿವನ್ ಟು ಮೀ ಮೈ ಮದರ್? ನನಗೆ ಕೊಟ್ಟಂತ ಹೆಸರು ಏನು? ತಾಯಿ ಆ ಮಗು ಕೊಟ್ಟಂತ ಹೆಸರೇನು? ಹೌ ಡು ರಿವರ್ಸ್ ರೀಚ್ ಕಾರ್ಟೋಮ್ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್? ಪೊಯಮ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ದಂಗೆ ರಿವರ್ಸ್ ಹೇಗೆ ರೀಚ್ ಆಗುತ್ತೆ ಆ ಪ್ಲೇಸ್ ಅನ್ನ? ವೆನ್ ರಿವರ್ಸ್ ಕಾನ್ಫ್ಲುಯೆನ್ಸ್ ಇಟ್ ಗಿವ್ಸ್ ಬ್ಯೂಟಿಫುಲ್ ಮೆಸೇಜ್. ಅದೊಂದು ಮೆಸೇಜ್ ಕೊಡುತ್ತೆ. ಓಕೆ, ರಿವರ್ಸ್ ಎರಡು ನದಿಗಳ ಸಂಗಮ ಆದಾಗ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಏನು? ಬ್ಲೂ ಅಂಡ್ ವೈಟ್ ನೈಲ್ ಟ್ರಾವೆಲ್ 1000 ಆಫ್ ಮೈಲ್ಸ್ ಕ್ಯಾರಿಂಗ್. ಈ ಬ್ಲೂ ಮತ್ತೆ ವೈಟ್ ನೈಲ್ ರಿವರ್ಸ್ ಸುಮಾರು 1000 ಕಿಲೋಮೀಟರ್ ಹೋಗುತ್ತೆ ಏನನ್ನ ಹೊತ್ಕೊಂಡು. ಓಕೆ, ಇದು ಫಿಗರ್ ಆಫ್ ಸ್ಪೀಚ್. ಆನಂತರ ನೋಡೋಣಂತೆ. ಈಗ ನೋಡೋಣ, ಪದ್ಯ ನೋಡೋಣ. ಮೈ ಮದರ್ ಕಾಲ್ಡ್ ಮೀ ಅ ಬ್ಲೂ ನೈಲ್. ನನ್ನ ತಾಯಿ ನನ್ನ ಏನ್ ಕರೀತಾರೆ? ಬ್ಲೂ ನೈಲ್ ಅಂತ ಕರೀತಾರೆ. ಐ ಆಮ್ ಆಲ್ಸೋ ನೇಮ್ಡ್ ಬೈ ಮದರ್ ವೈಟ್ ನೈಲ್. ಮೈ ಮದರ್ ಕಾಲ್ಡ್ ಮೀ ಬ್ಲೂ ನೈಲ್. I am also named by mother white Nile. When we grew and grew, we asked, oh mother, tell us why did you name us Nile? Our mothers lovingly, our own children, you travel and travel, cross mountains and forests and valleys, thousands of miles, enriching 9 countries. You reach Khartoum, you blue and white Nile's confluence with a mission. God has commanded you to give a message. You give a beautiful message when we reverse confluence. Oh humanity, why not your heart confluence and your blossom with happiness? You blossom with happiness ಅಂತ ಇಲ್ಲಿ ಪೊಯಮ್ ಇದೆ. ಈ ಪೊಯಮ್ ಅಲ್ಲಿ ಒಂದು ಬ್ಲೂ ನೈಲ್ ರಿವರ್ ಮತ್ತೆ ವೈಟ್ ನೈಲ್ ರಿವರ್ ಎರಡೂ ಕೂಡ ಮಾತಾಡ್ತಾ ಹೋಗ್ತವೆ. ಒಂದಕ್ಕೊಂದು ಪ್ರಶ್ನೆ ಕೇಳ್ಕೊಂಡು ಉತ್ತರನೂ ಕೂಡ ಕೊಡ್ತವೆ. ಪದ್ಯ ನಿಮಗೆ ನೇರವಾಗಿ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ನೀವು
ಕ್ವಶನ್ಸ್ ಅನ್ನ ಮೊದಲು ಟ್ರ್ಯಾಕ್ ಮಾಡೋದನ್ನ ಕಲೀರಿ, ಆಮೇಲೆ ಪದ್ಯ ತಿಳಿತಾ ಹೋಗೋಣ ಅಂತೆ. ವಾಟ್ ವಾಸ್ ದ ಕ್ವಶನ್ ದ ಸ್ಪೀಕರ್ ಆಸ್ಕ್ಡ್ ದ ಮದರ್ ವೆನ್ ದೇ ಗ್ರೀವ್ ಓಲ್ಡ್ ಇನ್ ಇನಿಷಿಯಲ್ ಲೈನ್ಸ್? ಆರಂಭದ ಲೈನ್ಗಳಲ್ಲಿ ಆ ಸ್ಪೀಕರ್ ನೋಡಿ ಇಲ್ಲಿದೆ, ವೆನ್ ವಿ ಗ್ರೀವ್ ಓಲ್ಡ್ ವಿ ಗ್ರೀವ್ ಆಸ್ಕ್ಡ್ ಓ ಮದರ್ ಟೆಲ್ ಅಸ್ ವೈ ಡಿಡ್ ಯು ನೇಮ್ ಅಸ್ ನೈಲ್ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದಿದೆ? ವೆನ್ ವಿ ರಿವರ್ಸ್ ಕಾನ್ಫಿಡೆನ್ಸ್ ಆನ್ ಹ್ಯುಮ್ಯಾನಿಟಿ, ವೈ ನಾಟ್ ಯುವರ್ ಹಾರ್ಟ್ಸ್ ಕಾನ್ಫಿಡೆನ್ಸ್, ಯು ಗಿವ್ ಅ ಬ್ಯೂಟಿಫುಲ್ ಮೆಸೇಜ್, ವೈ ಡಿಡ್ ಯು ನೇಮ್ ಅಸ್ ನೈಲ್ ಅಂತ. ಯಾವ ಪ್ರಶ್ನೆನ ಕೇಳುತ್ತೆ ಅಂದಾಗ ಈ ಪ್ರಶ್ನೆ ಕ್ವಶನ್ ನಂಬರ್ 4 ಏನಿದೆ ಇದನ್ನ ಕೇಳುತ್ತೆ, ವೈ ಡಿಡ್ ಯು ನೇಮ್ ಅಸ್ ನೈಲ್. ಇದು ನೋಡಿ, ನೈಲ್ ರಿವರ್ ಒಂದು ಬ್ಲೂ ನೈಲ್ ಅಂತ ಒಂದನ್ನ, ವೈಟ್ ನೈಲ್ ಅಂತ ಒಂದನ್ನ ಹೆಸರು ಕೊಡುತ್ತೆ. ವೈಟ್ ನೈಲ್ ರಿವರ್ ಮತ್ತೆ ಬ್ಲೂ ನೈಲ್ ರಿವರ್ ಅಂತ ಎರಡು ರಿವರ್. ಇದರ ತಾಯಿ ಹೆಸರು ಯಾವುದು? ನೈಲ್ ರಿವರ್. ನೈಲ್ ರಿವರ್ ತನ್ನ ಮಕ್ಕಳಿಗೆ ಈ ರೀತಿ ಹೆಸರನ್ನ ಕೊಡುತ್ತೆ. ಯಾಕೆ ನಮಗೆ ಈ ರೀತಿ ಹೆಸರನ್ನ ಕೊಟ್ಟಿ ಅಂತ ಆ ನದಿಗಳು ಕೇಳುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ. ವಾಟ್ ವಾಸ್ ದ ನೇಮ್ ಗಿವನ್ ಟು ಮೀ ಬೈ ಮದರ್? ನನಗೆ ಹೆಸರನ್ನ ಕೊಟ್ಟಿದ್ ಏನು? ಮೀ ಅಂತ ಅದು ಹೇಳ್ತಾ ಇದೆ, ಒಂದ್ ಕಡೆ ಮೀ ಅಂತ ಒಂದ್ ಹೇಳ್ತಾ ಇದೆ. ಮೈ ಮದರ್ ಕಾರ್ಡ್ ಮೀ ಬ್ಲೂ ನೈಲ್ ಅಂತ. ಇಲ್ಲೇ ಈ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆ ಅಲ್ವೇನ್ರಿ? ಮತ್ತೆ ಬ್ಲೂ ನೈಲ್ ಅಂತಾನೆ ನಾವು ಉತ್ತರವನ್ನ ಹಾಕ್ಬೋದು, ಸುಲಭವಾಗಿ ಉತ್ತರವನ್ನ ಹಾಕ್ಬೋದು. ಓಕೆ, ಹೌ ಡು ರಿವರ್ಸ್ ರೀಚ್ ಇನ್ ಕಾರ್ಟೋಮ್ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್? ಅವು ಹೇಗೆ ರೀಚ್ ಆಗುತ್ತೆ? ಕಾನ್ಫ್ಲುಯೆನ್ಸ್ ವಿತ್ ಎ ಮಿಷನ್, ಗಿವಿಂಗ್ ಎ ಬ್ಯೂಟಿಫುಲ್ ಮೆಸೇಜ್, ಕ್ರಾಸಿಂಗ್ ದ ಮೌಂಟೇನ್ಸ್ ಅಂಡ್ ವ್ಯಾಲೀಸ್, ಬ್ಲಾಸಮಿಂಗ್ ವಿತ್ ಹ್ಯಾಪಿನೆಸ್ ಅಂತ ಕ್ವಶನ್ಸ್ ಇದೆ. ಇದಕ್ಕೆ ಉತ್ತರವನ್ನ ನೀವು ಹೇಳಿ ಪಟಾಪಟ್. ನಲವತ್ತೊಂದನೇ ಕ್ವಶನ್ಗೆ ಏನನ್ನ ಉತ್ತರವನ್ನ ತಗೊಳ್ತೀರಾ? ಹೌ ಡು ರಿವರ್ಸ್ ರೀಚ್? ಇಲ್ಲಿ ಪ್ರಶ್ನೆ ಏನಿದೆ, ಹೌ ಡು ರಿವರ್ಸ್ ರೀಚ್, ಅವು ಹೇಗೆ ರೀಚ್ ಆಗುತ್ತೆ ಅಂತ. ಪದ್ಯದ ಕಡೆ ನೋಡೋಣ. ಪದ್ಯದ ಕಡೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಯು ಟ್ರಾವೆಲ್ ಅಂಡ್ ಟ್ರಾವೆಲ್, ಕ್ರಾಸ್ ಮೌಂಟೇನ್ಸ್ ಅಂಡ್ ಫಾರೆಸ್ಟ್ ಅಂಡ್ ವ್ಯಾಲೀಸ್ ಅಂತ ಈ ಲೈನ್ ಇದೆ. ಇದು ಆನ್ಸರ್ ಆಗುತ್ತೆ. ದಿಸ್ ಬಿಕಮ್ಸ್ ದ ಆನ್ಸರ್. ಸೊ ನಾವಿಲ್ಲಿ ಸುಲಭವಾಗಿ ಹೇಳ್ಬೋದು ಏನಂತ, ಇದು ಉತ್ತರ. ದಿಸ್ ಬಿಕಮ್ಸ್ ದ ಆನ್ಸರ್. ಈ ಪ್ರಶ್ನೆಗೆ ಇದು ಆನ್ಸರ್ ಆಗತ್ತೆ. ಗೊತ್ತಾಯ್ತಾ? ಮುಂದೋಗೋಣ. ವೆನ್ ರಿವರ್ಸ್ ಕಾನ್ಫಿಡೆನ್ಸ್ ಇಟ್ ಗಿವ್ಸ್ ಅ ಬ್ಯೂಟಿಫುಲ್ ಮೆಸೇಜ್ ಟು ಹ್ಯುಮ್ಯಾನಿಟಿ. ಏನ್ ಮೆಸೇಜ್ ಅನ್ನ, ದಟ್ ಈಸ್ ಏನ್ ಮೆಸೇಜ್ ಅನ್ನ ಕೊಡುತ್ತೆ? ರಿವರ್ಸ್ ಕಾನ್ಫಿಡೆನ್ಸ್ ಆದಾಗ, ಸಂಗಮ ಆದಾಗ ಒಂದು ಮೆಸೇಜ್ ಅನ್ನ ಕೊಡುತ್ತೆ. ಏನ್ ಮೆಸೇಜು ಇದೆ? ಒಂದು ಮೆಸೇಜ್ ಇದೆ. ಅದೇನ್ ಹೇಳುತ್ತೆ ಅಂದ್ರೆ, ನಮಗೆ ಎಲ್ಲರಿಗೂ ಹೇಳುತ್ತೆ ಏನಂತ, ಕಾನ್ಫ್ಲುಯೆನ್ಸ್ ಯುವರ್ ಹಾರ್ಟ್ಸ್ ಅಂಡ್ ಬ್ಲಾಸಮ್ ವಿತ್ ಹ್ಯಾಪಿನೆಸ್. ನೀವು ಖುಷಿಯಿಂದ ಇರಬೇಕು, ಹಾಗೆ ನಿಮ್ಮ ಹೃದಯಗಳು ಏನಾಗಬೇಕು, ನಾವು ಕೂಡೋ ಹಾಗೆ ನೀವು ಕೂಡ ಕೂಡ್ಕೋಬೇಕು ಅಂತ ಒಂದು ಮೆಸೇಜ್ ಅನ್ನ ಪದ್ಯದಲ್ಲಿ ನೀವು ನೋಡ್ಬೋದು. ಒಂದು ಮೆಸೇಜ್ ಅನ್ನ ಕೊಡುತ್ತೆ. ಇಲ್ಲಿ ನೋಡಿ, ವೈ ನಾಟ್ ಯುವರ್ ಹಾರ್ಟ್ ಕಾನ್ಫ್ಲುಯೆನ್ಸ್? ನಿಮ್ಮ ಹೃದಯಗಳು ಯಾಕೆ ಬೆರೆಯೋದಿಲ್ಲ? ಯಾಕೆ ನಿಮ್ಮ ಹೃದಯಗಳು ಖುಷಿಯಿಂದ ಇರೋದಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಅದು ಕೇಳುತ್ತೆ. ರೈಟಾ? ಓಕೆ, ಈ ಬ್ಲೂ ಮತ್ತೆ ವೈಟ್ ನೈಲ್ ರಿವರ್ಸ್ ಸುಮಾರು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಏನನ್ನು ತಗೊಂಡು ಟ್ರಾವೆಲ್ ಮಾಡುತ್ತೆ? ವಾಟ್ ಡು ದೇ ಕ್ಯಾರಿ? ಏನನ್ನ ಅವು ತಗೊಳ್ಳುತ್ತೆ? ಇಲ್ಲಿ ಹಾರ್ಟ್ ಇದೆ, ಟ್ರೀ ಇದೆ, ಮಿಷನ್ ಇದೆ, ಮೆಸೇಜ್, ಈ 3 ಪದಗಳಿದೆ. ಇದು ಟ್ರೀ ಬಿಡಿ, ಹಾರ್ಟ್, ಮಿಷನ್, ಮೆಸೇಜ್ ಅಂತ ಇದೆ. ಇದು ನೋಡಿ, ದ ಬ್ಲೂ ವೈಟ್ ನೈಲ್ ರಿವರ್ಸ್ ಟ್ರಾವೆಲ್ ಥೌಸಂಡ್ಸ್ ಆಫ್ ಮೈಲ್ಸ್. ಏನೋ ಒಂದು ಮೆಸೇಜ್ ಅನ್ನಕ್ಕಿಂತ ಅವು ಒಂದು ಮಿಷನ್ ಅನ್ನ ಕ್ಯಾರಿ ಮಾಡುತ್ತೆ. ಇಲ್ಲಿದೆ ನೋಡಿ, ಮಿಷನ್ ಅನ್ನೋದು ಈ ಪದ್ಯದಲ್ಲಿ ಇದೆ ನೋಡಿ.
ಬ್ಲೂ ಅಂಡ್ ವೈಟ್ ನೈಲ್ಸ್ ಕಾನ್ಫ್ಲುಯೆನ್ಸ್ ವಿತ್ ಎ ಮಿಷನ್. ಒಂದು ಮಿಷನ್ ಅನ್ನ ತಗೊಂಡು ಅವು ನೋಡ್ತವೆ. ಓಕೆ, ಒಂದು ಮಿಷನ್. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ? ಮಿಷನ್ ಅನ್ನುವಂಥದ್ದು ಒಂದು ರೈಟ್ ಆನ್ಸರ್ ಇದೆ ಅಲ್ವೇನ್ರಿ? ಹಾಗೆ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಒಂದು 2 ರಿಂದ 3 ವಿಡಿಯೋಸ್ ಇದೆ ಯೂಟ್ಯೂಬ್ ಮೇಲೆ. ನಮ್ಮ ಚಾನಲ್ ರಾಮನ್ ಟ್ಯುಟೋರಿಯಲ್ ಮೇಲೆ ಇದೆ, ಹಾಗೆ ನಮ್ಮ ಚಾನಲ್ ದಾವಣಗೆರೆ ಟ್ಯುಟೋರಿಯಲ್ ಮೇಲೆ ಕೂಡ ಇದೆ, ನೋಡಿ. ಗಾಡ್ ಹ್ಯಾಸ್ ಕಮಾಂಡೆಡ್ ಯು ಟು ಗಿವ್ ಮೆಸೇಜ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಸೆಂಟೆನ್ಸ್. ಈ ಸೆಂಟೆನ್ಸ್ ಅಲ್ಲಿ ಬರುವಂತ ಫಿಗರ್ ಆಫ್ ಸ್ಪೀಚ್ ಏನಿದೆ? ಓಕೆ, ನೋಡಿ. ಕಮಾಂಡ್ ಇಲ್ಲಿ ಆಸ್ ಅಥವಾ ಲೈಕ್ ಬಂದಿದ್ರೆ ನಾವೇನ್ ಹೇಳ್ಬೋದು? ಸಿಮಿಲಿ ಅಂತ ಹೇಳ್ಬೋದು. ಆಸ್ ಮತ್ತೆ ಲೈಕ್ ಎರಡೂ ಬಂದಿಲ್ಲ, ಹಾಗಾಗಿ. ಅಥವಾ ಇಲ್ಲಿ ನೇರವಾಗಿದೆಯಪ್ಪ ಅಂತಂದ್ರೆ ಅದು ಇಲ್ಲ. ಇದು ರೈಟ್ ಆನ್ಸರ್. ನೀವೇನ್ ಕೊಡ್ತೀರಿ ಅನ್ನೋ ನನಗೆ ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನ್ ಬರುತ್ತೆ ನಿಮ್ಮ ಆನ್ಸರ್ ಅಂತ ನೋಡೋಣ, ನಂತರ ನಾನು ಕರೆಕ್ಟ್ ಆದ ಆನ್ಸರ್ ಅನ್ನು ಹೇಳ್ತೀನಿ. ಕ್ವಶನ್ ನಂಬರ್ ಹಾಕಲ್ಲಪ್ಪ, ನಾಟ್ ಗುಡ್. ಇದು ಪ್ರಾಕ್ಟೀಸ್ ಏನ್ ಮಾಡುತ್ತೆ? ಇಟ್ ವಿಲ್ ಹರ್ಟ್ ಯು. ಕ್ವಶನ್ ನಂಬರ್ ಹಾಕಿ. ಮೆಟಾಫರ್ ಅಂತ ಹೇಳ್ತಿದ್ರಿ, ಹಾಗಲ್ಲ, ಮೆಟಾಫರ್ ಆಗಲ್ಲ. ಯಾಕಾಗಲ್ಲ ಅಂತ ಕೇಳಿ. ನೋಡಿ, ಮೆಟಾಫರ್ ಆಗ್ಬೇಕು ಅಂತಂದ್ರೆ ಶಿ ಸ್ಮೈಲ್ಡ್ ಲೈಕ್ ಆನ್ ಏಂಜಲ್. ಅವಳು ಹೇಗೆ ಸ್ಮೈಲ್ ಮಾಡಿದ್ಲು ಅಂದ್ರೆ ಏಂಜಲ್ ರೀತಿಯಲ್ಲಿ ಸ್ಮೈಲ್ ಮಾಡಿದ್ರು. ಇದೇನಾಗತ್ತೆ? ಸಿಮಿಲಿ ಆಗತ್ತೆ. ಶಿ ಈಸ್ ಆನ್ ಏಂಜಲ್. ಅವಳು ಒಬ್ಳು ಏಂಜಲ್ ಅಂತ ಅಂದ್ರೆ ಅದು ಮೆಟಾಫರ್. ಅಂದ್ರೆ ಅವಳನ್ನೇ ನೇರವಾಗಿ ಏಂಜಲ್ ಅಂತ ಹೇಳೋದೇನಿದೆ, ಇದು ಮೆಟಾಫರ್ ಆಗತ್ತೆ. ಓಕೆ, ಆದ್ರೆ ಯಾವಾಗ ಅದು ಪರ್ಸನಿಫಿಕೇಶನ್ ಅಂದ್ರೆ ಮನುಷ್ಯನ, ಇದು ಕಮಾಂಡ್ ಮಾಡುವಂತ ಗುಣ ಯಾರ್ದು? ಮನುಷ್ಯನದು. ಆದ್ರೆ ಇಲ್ಲಿ ದೇವರಿಗೆ ಆ ಗುಣವನ್ನ ನಾವು ಅಟ್ಯಾಚ್ ಮಾಡ್ತಾ ಇದೀವಿ. ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಇಲ್ಲಿ ದೇವರಿಗೆ ಅಟ್ಯಾಚ್ ಮಾಡ್ತಾ ಇದೀವಿ. ಗಾಡ್ ಹ್ಯಾಸ್ ಕಮಾಂಡೆಡ್ ಯು ಟು ಗಿವ್ ಅ ಮೆಸೇಜ್ ಅಂತ, ಇದು ಪರ್ಸನಿಫಿಕೇಶನ್ ಇದೆ. ಇಲ್ಲಿ ಕಮಾಂಡ್ ಮಾಡೋದು ಮನುಷ್ಯನ ಗುಣ, ಆದ್ರೆ ನಾವು ಆ ಗುಣವನ್ನ ದೇವರಿಗೆ ಅಟ್ಯಾಚ್ ಮಾಡ್ತಾ ಇದೀವಿ. ಇದು ಗೊತ್ತೇ ಆಗಲ್ಲ. ಉದಾಹರಣೆಗೆ ದ ಸ್ಕೈ ಕ್ರೈಡ್. ನೋಡಿ, ದ ಸ್ಕೈ, ಮೂಮೆಂಟ್. ಓಕೆ, ದ ಸ್ಕೈ ಕ್ರೈಡ್ ಅಂತ ಹೇಳ್ತೀವಿ. ಓಕೆ, ನೋಡಿ ಇಲ್ಲಿ ಮೆಟಾಫರ್ ಬರುತ್ತೆ, ಐರನಿ ಅಂತ ಇಲ್ಲೇ ಇಲ್ಲ. ದ ಸ್ಕೈ ಕ್ರೈಡ್ ಅಂತ. ದ ಟ್ರೀಸ್ ಲಾಫ್ಟ್ ಅಂತ ನಾವು ಈ ಮನುಷ್ಯ ಗುಣಗಳನ್ನ ಅಟ್ಯಾಚ್ ಮಾಡಿದ್ರೆ ನಾವು ಅದನ್ನ ಪರ್ಸನಿಫಿಕೇಶನ್ ಅಂತೀವಿ. ಅದು ಪರ್ಸನಿಫಿಕೇಶನ್. ಇಲ್ಲಿ ಕೊಟ್ಟರೆ ಸೆಂಟೆನ್ಸ್ ಇದೆ ಪರ್ಸನಿಫಿಕೇಶನ್. ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡಿದ್ರಿ, ಕಂಗ್ರಾಚುಲೇಷನ್ಸ್. ಹಾಗೆ ರೈಮ್ ಸ್ಕೀಮ್ ನ ಕೇಳ್ತಿದ್ದಾರೆ. ಇಲ್ಲಿ ಯಾವ್ದು ರೈಮ್ ಸ್ಕೀಮ್ ಇದೆ? ರೈಮ್ ಸ್ಕೀಮ್ ಇದ್ದಾಗ ನಾವು ಫಸ್ಟ್ ಪದ್ಯವನ್ನ ರೈಮ್ ಸ್ಕೀಮ್ ಅಲ್ಲಿ ಬರ್ಕೋಬೇಕು. ಇದು ಪದ್ಯದಲ್ಲಿ ನಾನು ಅಟ್ಯಾಚ್ ಮಾಡಿರೋದು ರೈಮ್ ಸ್ಕೀಮ್ ಅಲ್ಲಿ ಇಲ್ಲ, ಆದ್ರೂ ಕೂಡ ನಾನು ಟ್ರೈ ಮಾಡ್ತೀನಿ. ರೈಮ್ ಸ್ಕೀಮ್ ಅಂದ್ರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಈ ಪದ್ಯದಲ್ಲಿ. ಓಕೆ, ಒಂದು ಇಲ್ಲೇನೋ, ಮೈ ಮದರ್ ಕಾಲ್ಡ್ ಮೀ ಬ್ಲೂ ನೈಲ್, ಐ ಆಮ್ ಆಲ್ಸೋ ನೇಮ್ಡ್ ಬೈ ಮದರ್ ವೈಟ್ ನೈಲ್, ವೆನ್ ವಿ ಗ್ರೀವ್ ಅಂಡ್ ಗ್ರೀವ್ ಆಸ್ಕ್ಡ್, ಓ ಮದರ್ ಟೆಲ್ ಅಸ್ ವೈ ಡಿಡ್ ಯು ನೇಮ್ ಅಸ್ ನೈಲ್. ಇಲ್ಲಿ ನೋಡಿ, ಇದು ನೈಲ್ ಅನ್ನೋ ಪದದಿಂದ ಎಂಡ್ ಆಗಿದೆ. ಇದು ಕೂಡ ಇದೆ. ಹಾಗೇನೆ ಇದು ಕೂಡ ಇದೆ. ಒಂದೇ ರೀತಿಯಿಂದ ಎಂಡ್ ಆಗಿರೋದ್ರಿಂದ ಎ ಅಂತಾನು. ಇದನ್ನ ಬಿ ಮತ್ತೆ ಇದನ್ನ ನಾನು ಕರೆಕ್ಟ್ ಆಗಿ ಲೈನ್ ನೋಡ್ಬೇಕಾಗಿತ್ತು. ಲೈನ್ ನೋಡಿದ್ರೆ ಯಾವ್ದ್ರಿಂದ ಎಂಡ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಇದನ್ನ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಲೈನ್ಗಳು ಎ ಬಿ, ಬಿ, ಇದು ಸಿ ಮತ್ತೆ ಇದು ಎ ಇದೆ. ಓಕೆ, ಲೈನ್ ಅನ್ನ ನಾನು ಟೈಪ್ ಮಾಡುವಾಗ ಸರಿಯಾಗಿ ಟೈಪ್ ಮಾಡಿದ್ದೀನಿ ಇಲ್ಲ ಅನ್ನೋದ್ರ ಮೇಲೆ ನೋಡೋಣ. ಯಾವ್ದಕ್ಕೂ ಈ ರೀತಿ ನಾವೇನ್ ಮಾಡ್ಬೇಕು, ಲೈನ್ ಅನ್ನ, ಉದಾಹರಣೆಗೆ ಒಂದು ಲೈನು ಬಿ ನಿಂದ ಎಂಡ್ ಆಗಿದ್ರೆ, ನೆಕ್ಸ್ಟ್ ಲೈನು ಸಿ ನಿಂದ ಎಂಡ್ ಆಗಿದ್ರೆ, ಥರ್ಡ್ ಲೈನು ಗ್ರೋ ಇಂದ ಎಂಡ್ ಆಗಿದ್ರೆ, ಫೋರ್ತ್ ಲೈನು ಫ್ರೋ ಇಂದ ಎಂಡ್ ಆಗಿದ್ರೆ,
ಇದನ್ನ ನಾವು ಎ ಎ, ಇದನ್ನ ಬಿ ಬಿ ಅಂತ ಹೇಳ್ಬೋದು. ಇದು ರೈಮ್ ಸ್ಕೀಮ್ ನ ನಿಯಮ. ಒಂದ್ ಪಕ್ಷ ಈಗ ಬೀನ್, ನೆಕ್ಸ್ಟ್ ಲೈನ್ ಗ್ರೋ, ನೆಕ್ಸ್ಟ್ ಲೈನ್ ಸೀನ್, ಆ ನಂತರ ಫ್ರೋ, ಹಿಂಗೆ 4 ಲೈನ್ಗಳು ಹಿಂಗಿದೆ ಅನ್ಕೊಳ್ಳಿ. 1 2 3 4 ಈ ರೀತಿ ಲೈನ್ಗಳು ಎಂಡ್ ಆಗಿದ್ರೆ ಇದನ್ನ ಎ, ಇದನ್ನ ಬಿ, ಇದನ್ನ ಎ, ಇದನ್ನ ಬಿ ಅಂತ ಹೇಳ್ಬೋದು. ಓಕೆ, ಈ ರೀತಿ ನಾವು ಈ ರೈಮ್ ಸ್ಕೀಮ್ ಏನಾಗುತ್ತೆ, ಎ ಬಿ ಆಗುತ್ತೆ. ಈ ರೈಮ್ ಸ್ಕೀಮ್ ಏನಾಗುತ್ತೆ, ಎ ಬಿ ಬಿ ಆಗುತ್ತೆ. ಹೀಗೆ ನಾವು ರೈಮ್ ಸ್ಕೀಮ್ ಅನ್ನ ಗುರ್ಸುವಂತ ಕೆಲಸನ ಮಾಡ್ಬೇಕು. ಓಕೆ, ಗುರ್ಸೋ ಕೆಲಸ ಈ ರೀತಿ ಮಾಡ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂತ ರೈಮ್ ಸ್ಕೀಮ್ ಏನಿದೆ, ರೈಮ್ ಸ್ಕೀಮ್ ನಾನು ಹೇಳ್ತಾ ಇದ್ದೀನಿ. ರೈಮ್ ಸ್ಕೀಮ್ ಕ್ವಶನ್ ನಂಬರ್ 45ಗೆ ರೈಮ್ ಸ್ಕೀಮ್ ಏನಾಗುತ್ತೆ, ಎ ಬಿ ಸಿ ಡಿ, ಎ ಬಿ ಸಿ ಡಿ. ಅದು ನೆಕ್ಸ್ಟ್ ಲೈನ್ ಯಾಕೆ ಎಲ್ಲಿ ಹೋಗಿದೆ, ಎ ಬಿ ಸಿ ಡಿ ಯಾಕಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಲೈನ್ ಅನ್ನು ನಾನು ಸರಿಯಾಗಿ ಬರ್ಕೊಂಡಿಲ್ಲ, ಆದ್ರೆ ಕೊಟ್ಟಿರೋ ರೈಮ್ ಸ್ಕೀಮ್ ಏನಿದೆ ಎ ಬಿ ಸಿ ಡಿ ಇದೆ. ಓಕೆ, ಇರ್ಲಿ. ಕರೆಕ್ಟ್ ವರ್ಬ್ ಅನ್ನ ಚೂಸ್ ಮಾಡಬೇಕು. ದ ವಿಂಡೋ ವಾಸ್ ಓಪನ್ ಅಂಡ್ ಅ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್. ಇಲ್ಲಿ ಡ್ಯಾಶ್ ಬರ್ಬೇಕಾಗತ್ತೆ, ಡ್ಯಾಶ್ ಇಲ್ಲಿ ತುಂಬಿ. ದ ವಿಂಡೋ ವಾಸ್ ಓಪನ್ ಅಂಡ್ ಅ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್. ಇಲ್ಲಿ ಫ್ಲೈ, ಫ್ಲೈಸ್, ಫ್ಲೂ, ಫ್ಲೋನ್ ಯಾವ ವರ್ಬ್ ಅನ್ನ ನೀವು ಚೂಸ್ ಮಾಡ್ತೀರಾ ಈ ಸೆಂಟೆನ್ಸ್ ಅಲ್ಲಿ? ಯೋಚನೆ ಮಾಡಿ ಉತ್ತರವನ್ನ ಕೊಡಿ. ಯಾಕೆ ಇಲ್ಲಿ ಕ್ಲೂ ಏನಪ್ಪಾ, ಇದು ವರ್ಬ್ ಕರೆಕ್ಟ್ ಆಗಿ ನೋಡಿ. ಇಲ್ಲಿ ಇಂಡಿಕೇಟ್ ಮಾಡ್ತಾ ಇರೋದು ಪಾಸ್ಟ್ ಟೆನ್ಸ್. ಹೆಂಗ್ ಸರ್ ನಿಮಗೆ ಗೊತ್ತಾಯ್ತು ಪಾಸ್ಟ್ ಟೆನ್ಸ್ ಅಂದ್ರೆ? ಇಲ್ಲೊಂದು ಕ್ಲೂ ಇದೆ. ವಾಸ್, ದ ವಿಂಡೋ ವಾಸ್ ಓಪನ್, ವಿಂಡೋ ಓಪನ್ ಇತ್ತು, ಬರ್ಡ್ ಹಾರಿ ಬಂತು ಅಂತ ಹೇಳ್ಬೇಕು. ಇದು ಇಲ್ಲಿ ಬರುವಂತ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಯಾವಾಗ್ಲಾದ್ರೂ ಒಂದು ಪಾಸ್ಟ್ ಟೆನ್ಸ್ ಇಂಡಿಕೇಟ್, ಇದು ವಾಸ್ ಇರ್ಲಿ, ಎಸ್ಟರ್ಡೇ, ಲಾಸ್ಟ್ ವೀಕ್, ಈ ರೀತಿ ಕೆಲವು ಸಿಗ್ನಲಿಂಗ್ ವರ್ಡ್ಸ್ ಅಂತ ಬರುತ್ತೆ. ಎಸ್ಟರ್ಡೇ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಈ ರೀತಿ ಪದಗಳು ಇರುತ್ತೆ. ಓಕೆ, ಮತ್ತು ಪಿಕ್ಚರ್ ಬ್ಲಾಕ್ ಇರಲಿ. ಈಗ ಈಗ ಈ ರೀತಿ ಸಿಗ್ನಲಿಂಗ್ ವರ್ಡ್ ಬಂದಾಗ ಇಲ್ಲಿ ಸರಿಯಾದ ಪಾಸ್ಟ್ ಟೆನ್ಸ್ ಯಾವುದು, ಫ್ಲೂ ಅನ್ನೋದೇ ಕರೆಕ್ಟ್ ಆದಂತ ಪದ. ಇದನ್ನ ವರ್ಬ್ ಮೇಲೆ ಕೇಳ್ತಾರೆ. ನಿಮಗೆ ಟೆನ್ಸ್ ನಾಲೆಜ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ಈ ರೀತಿ ನೀವು ಗುರುತಿಸಬಹುದು. ಇಲ್ಲದೆ ಇದ್ರೆ ನೀವು ಕಷ್ಟದಲ್ಲಿ ಬೀಳ್ತೀರಿ. ಟೆನ್ಸ್ ನಾಲೆಜ್ ನ ಡೀಟೇಲ್ ಆಗಿ ತಿಳ್ಕೋಬೇಕು. ಅದ್ರ ಮೇಲೆ ಯೂಸೇಜ್ ಅಂತ ಬರುತ್ತೆ, ಆವಾಗ ಮಾತ್ರ ನೀವು ಕವರ್ ಮಾಡಬಹುದು. ಚೂಸ್ ದ ಅಪ್ರೋಪ್ರಿಯೇಟ್ ಸೂಪರ್ಲೇಟಿವ್ ಡಿಗ್ರಿ. ಸರಿಯಾದ ಸೂಪರ್ಲೇಟಿವ್ ಡಿಗ್ರಿನ ಗುರುತಿಸಬೇಕು. ಇದನ್ನ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಬರುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಏನಿದೆ ಅವುಗಳನ್ನ ಫಾಲೋ ಮಾಡಿದ್ರೆ ಅದನ್ನ ನೀಟಾಗಿ ತಗೋಬೇಕು. ಇದಕ್ಕೊಂದು 2ರಿಂದ 3 ಕ್ಲಾಸ್ ಬೇಕಾಗತ್ತೆ. ಅಶೋಕ, ವೆರಿ ಫ್ಯೂ ಕಿಂಗ್ಸ್ ವರ್ ಆಸ್ ಗ್ರೇಟ್ ಆಸ್ ಅಶೋಕ ಅಂತ ಇಲ್ಲಿ ಸೆಂಟೆನ್ಸ್ ಇದೆ. ಇದು ಪಾಸ್ಟ್ ಡಿಗ್ರಿ ಅಂತ ಹೇಳ್ತೀವಿ. ಇದು ಪಾಸ್ಟ್ ಡಿಗ್ರಿಲಿ ಇದ್ರೆ ನಾವು ಸೂಪರ್ಲೇಟಿವ್ ಡಿಗ್ರಿನ ಹುಡುಕ್ಬೇಕಾಗತ್ತೆ. ಅವ್ರು ಕೇಳಿದ್ದಾರೆ ಸೂಪರ್ಲೇಟಿವ್ ಡಿಗ್ರಿ ಅಂತ. ಓಕೆ, ಅಶೋಕ ವಾಸ್ ದ ಗ್ರೇಟೆಸ್ಟ್ ಕಿಂಗ್, ಅಶೋಕ ಇಸ್ ದ ಗ್ರೇಟೆಸ್ಟ್ ಕಿಂಗ್, ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್, ಅಶೋಕ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಅಂತ ಇದೆ. ಯಾವ್ದು ಬರುತ್ತೆ ಆನ್ಸರ್? ನೋಡ್ರಿ, ಇದು ಆಲ್ರೆಡಿ ನಾನು ಹೇಳಿದೆ ಪಾಸ್ಟ್ ಡಿಗ್ರಿ. ಇದು ಕಂಪೇರ್ ಡಿಗ್ರಿ ಹಿಂಗಾಗುತ್ತೆ. ಯಾವ್ದು ಬರುತ್ತೆ ಆನ್ಸರು? ಫೋರ್ತ್ ಅಂತ ಇದು ಅಂತ ಇದ್ರೆ ಆಕ್ಚುಲ್ ಆನ್ಸರ್ ಇದು ಬರುತ್ತೆ. ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್. ಯಾವಾಗ್ಲೂ ಒನ್ ಆಫ್ ದ ಸ್ಟ್ರಕ್ಚರ್ ಯಾವಾಗ್ಲೂ ಪ್ಲೂರಲ್ ನೌನ್ ಅನ್ನು ತಗೊಳುತ್ತೆ. ಇದು ಸರಿಯಾದ ಉತ್ತರ. ಇದು ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ okay. Read the given sentence and identify the suitable reported speech. Can I help you with your homework ಅಂತ ಇದೆ. ಅವ್ರಿಗೆ ಹೇಳಿ ಒಂದು 5 minutes ಅಂತ. ಮೈ ಮದರ್ ನೋಡಿ, ಕ್ಯಾನ್ ಯು ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್. ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಯಾವ್ದಿದೆ?
ಅಂತಂದ್ರೆ ಯಾರಿಗೆ ಪಿ ಎಚ್ ಡಿ ಇಲ್ಲ. ಓಕೆ, ಟಿ ಟಿ ಮ್ಯಾಥ್ಸ್. ಓಕೆ, ಟಿ ಟಿ ಮ್ಯಾಥ್ಸ್ಗೆ ಸರ್ದು ಒಂದು 5 ನಿಮಿಷ ಬಿಟ್ಟು ನಿಮಗೆ ಕ್ಲಾಸ್ ಶುರು ಆಗುತ್ತೆ. 5 ಮಿನಿಟ್ಸ್ ಅಲ್ಲಿ ಟಿ ಟಿ ಮ್ಯಾಥ್ಸ್ ದಾವಣಗೆರೆ ಟ್ಯೂಟೋರಿಯಲ್ ಮೇಲೆ ಶುರು ಆಗುತ್ತೆ. ಮೈ ಮದರ್ ನೋಡಿ, ಕ್ಯಾನ್ ಐ ಹೆಲ್ಪ್ ಯು ವಿತ್ ಯುವರ್ ಹೋಮ್ ವರ್ಕ್ ಅಂತ ಇದೆ. ಇದು ಎಸ್ ಆರ್ ನೋ ಕ್ವಶನ್ಸ್ ಬರುತ್ತೆ. ಎಸ್ ಆರ್ ನೋ ಕ್ವಶನ್ಸ್ ಇದ್ದಾಗ ನಮಗೆ ವೆದರ್ ಇಂದ ಕ್ವಶನ್ ಶುರು ಆಗುತ್ತೆ. ನೋಡಿ, ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ವುಡ್ ಬರಲ್ಲ, ಇಲ್ಲಿ ಕ್ಯಾನ್ ಇದೆ. ಓಕೆ, ವುಡ್ ಬರಲ್ಲ, ಮೈಟ್ ಬರಲ್ಲ, ಇಲ್ಲಿ ಕುಡ್ ಬರುತ್ತೆ. ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್. ದಿಸ್ ಇಸ್ ದ ಆನ್ಸರ್. ರಿಪೋರ್ಟೆಡ್ ಸ್ಪೀಚ್ ಒಳಗೆ ನೀವು ಎಸ್ ಆರ್ ನೋ ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಮತ್ತು ಅದರಲ್ಲೂ ಕೂಡ ಈ ಮಾಡೆಲ್ ವರ್ಬ್ಸ್ ಇದ್ದಾಗ ಹೇಗೆ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಮಾಸ್ಟರಿ ಮಾಡ್ಬೋದು. ಚೂಸ್ ದ ಕರೆಕ್ಟ್ ಕಂಬೈನ್ಡ್ ಸೆಂಟೆನ್ಸ್. ದೇರ್ ವಾಸ್ ಹೆವಿ ಟ್ರಾಫಿಕ್, ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್ ಅಂತ ಇದೆ. ಓಕೆ, ಐ ಕುಡ್ ನಾಟ್ ರೀಚ್ ಅಂತ ಇದೆ, ಕುಡ್ ನಾಟ್ ರೀಚ್ ಅಂತ ಇದೆ. ನೋಡ್ರಿ, ಇನ್ ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕುಡ್ ರೀಚ್ ದ ಆಫೀಸ್. ಇನ್ ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಡಿಡಂಟ್ ರೀಚ್ ದ ಆಫೀಸ್ ಇನ್ ಟೈಮ್. ಐ ರೀಚ್ ದ ಆಫೀಸ್ ಇನ್ ಟೈಮ್ ಡಿಸ್ಪೈಟ್ ಆಫ್ ಹೆವಿ ಟ್ರಾಫಿಕ್. ಇನ್ ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕ್ಯಾನ್ ರೀಚ್ ದ ಆಫೀಸ್ ಇನ್ ಟೈಮ್. ಅಲ್ಲಿ ಐ ಕುಡ್ ನಾಟ್ ರೀಚ್ ಅಂತ ಇದೆ. ಆ ರೀತಿ ಕುಡ್ ನಾಟ್ ರೀಚ್ ಅಂತ ಇರೋದು ಅದಕ್ಕೆ ಹತ್ರ ಇರೋದು ಯಾವ್ದಿದೆ, ಬೇಗ ಆನ್ಸರ್ ಮಾಡಿ. ಜನವರಿ ಟಿ ಟಿ ಕಾಲಾಗುತ್ತೆ ಅಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ನಿಮಗೂ ಕೂಡ ಇಲ್ಲಿ ರೈಟ್ ಆನ್ಸರ್ ಯಾವ್ದಿದೆ, ಆಪ್ಷನ್ ನಂಬರ್ 1 ಸರಿಯಾಗಿ. ಇನ್ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕುಡ್ ರೀಚ್ ಆಫೀಸ್ ಇನ್ ಟೈಮ್ ಅಂತ ಏನಿದೆ ಅದು ರೈಟ್ ಆನ್ಸರ್ ಇದೆ. ಓಕೆ, ಐಡೆಂಟಿಫೈ ದ ಸೂಟಬಲ್ ವಾಯ್ಸ್. ಮೋನಾ ಕಂಪ್ಲೀಟೆಡ್ ದ ಸಮ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರ್ತಾರೆ, ದ ಸಮ್ ವಾಸ್ ಕಂಪ್ಲೀಟೆಡ್. ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ. ಈ ರೀತಿ ಯಾವುದು ವಾಸ್ ಕಂಪ್ಲೀಟೆಡ್ ಇರುವಂತ ಈ ಸೆಂಟೆನ್ಸ್ ರೈಟ್ ಆನ್ಸರ್ ಆಗುತ್ತೆ. NCTE ಇದು ಯಾವುದಕ್ಕೆ ಸ್ಟ್ಯಾಂಡ್ ಆಗುತ್ತೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅನ್ನೋದು ರೈಟ್ ಆನ್ಸರ್ ಅಲ್ವೇನ್ರಿ. ಈಜಿ ಇದೆ, ಹಾಗಾಗಿ ಸರ್ ಕ್ಲಾಸ್ ಕೊಟ್ಟಿದೆ, ಸ್ವಲ್ಪ ಮುಂದೆ ಹೋಗ್ತೀನಿ. ಸೆಕೆಂಡ್ ಟಂಗ್ ಫಾರ್ ಆಫ್ ಆಲ್ ಟೀಚರ್ ಇನ್ ಜನರಲ್ ಅಂಡ್ ರೈಟ್ ಹ್ಯಾಂಡ್ ಆಫ್ ಅ ಲ್ಯಾಂಗ್ವೇಜ್ ಟೀಚರ್ ಈಸ್. ಇಲ್ಲಿ ಎರಡು ಕ್ವಶನ್ಸ್ ಇದೆ. ಏನ್ 2 ಕ್ವಶನ್ಸ್ ಇದೆ, ಅವ್ರು ಏನ್ ಕೇಳ್ತಾರೆ ಅಂದ್ರೆ ಸೆಕೆಂಡ್ ಟಂಗ್, ಒಬ್ಬ ಟೀಚರ್ನ ಎರಡನೇ ನಾಲ್ಗೆ ಯಾವುದು ಅಥವಾ ರೈಟ್ ಹ್ಯಾಂಡ್ ಯಾವುದು ಅಂತ ಬಂದಾಗ ಚಾಕ್ ಬೋರ್ಡ್ ಇಸ್ ಆನ್ಸರ್. ಚಾಕ್ ಬೋರ್ಡ್ ಏನಾಗುತ್ತೆ, ಅವನ ರೈಟ್ ಹ್ಯಾಂಡ್ ಹೌದು, ಟೀಚರ್ ಹೇಳೋದನ್ನೆಲ್ಲ ಚಾಕ್ ಬೋರ್ಡ್ ಹೇಳುತ್ತೆ, ಹಾಗಾಗಿ ಅದೇ ಆನ್ಸರ್. ದ ಅಪ್ರೋಚ್ ದಟ್ ಎಂಫಸೈಸಸ್ ಗ್ರೇಟರ್ ಯೂಸ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂಡ್ ಈಸ್ ಹಾರ್ಡ್ಲಿ ಸ್ಕೋಪ್ ಟು ಯೂಸ್. The approach that emphasizes the greater use of target language and there is a ನೋಡಿ, ಹೆಚ್ಚು ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನ ಫೋಕಸ್ ಮಾಡಿ ಟೀಚ್ ಮಾಡುವಂಥದ್ದು ಯಾವುದು, ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್. ಅಂಡ್ ದೇರ್ ಇಸ್ ಹಾರ್ಡ್ಲಿ ಸ್ಕೋಪ್ ಫಾರ್ ಮದರ್ ಟಂಗ್. ಮದರ್ ಟಂಗ್ ನ ಅವ್ರು ಹೆಚ್ಚು ಯೂಸೇ ಮಾಡಲ್ಲ. ಆಸ್ ಅ ಸ್ಟ್ರಕ್ಚರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಮದರ್ ಟಂಗ್ ಈಸ್ ನೋನ್ ಆಸ್. ಯಾವ ಅಪ್ರೋಚ್ ಅಲ್ಲಿ ಇಂಗ್ಲಿಷ್ ಅತಿ ಹೆಚ್ಚಾಗಿ ಬಳಸ್ತಾರೆ ಮತ್ತು ಟ್ರಾನ್ಸ್ಲೇಷನ್ ಮಾಡಲ್ಲ, ಅದು ಯಾವುದು ಅಂತ ಪ್ರಶ್ನೆ ಇದೆ. ಇದು ಕಮ್ಯುನಿಕೇಟಿವ್ ಅಪ್ರೋಚು, ಕಮ್ಯುನಿಕೇಶನ್ ಸ್ಕಿಲ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ. ಇಲ್ಲಿ ಬೈಲಿಂಗಲ್ 2 ಭಾಷೆನ ಬಳಸ್ತೀವಿ. ಆದ್ರೆ ಸ್ಟ್ರಕ್ಚರಲ್ ಅಪ್ರೋಚ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಲ್ಲ, ಜೊತೆಗೆ ಟಾರ್ಗೆಟ್ ಲ್ಯಾಂಗ್ವೇಜ್ ಹೆಚ್ಚು ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಾ? ಹಾಗೇನೆ ರಿಸಿಪ್ಟಿವ್ ವೊಕ್ಯಾಬ್ಯುಲರಿ, ನಾವು ಯಾವ ವೊಕ್ಯಾಬ್ಯುಲರಿಯನ್ನ ಯಾರಾದ್ರೂ ಹೇಳಿದಾಗ ಅಥವಾ ಓದಿದಾಗ ಅರ್ಥ ಮಾಡ್ಕೊಳಕ್ ಬಳಸ್ತೀವಿ, ಅವಳನ್ನ ನಾವು ರಿಸಿಪ್ಟಿವ್ ವೊಕ್ಯಾಬ್ಯುಲರಿ ಅಂತ ಕರಿತೀವಿ. ಹಾಗಾದ್ರೆ ಈ ರಿಸಿಪ್ಟಿವ್ ವೊಕ್ಯಾಬ್ಯುಲರಿ ಅಂದ್ರೆ ಯಾವುದು ಅಂದ್ರೆ ಗುರ್ತಿಸೋದಕ್ಕೆ ಬಳಸ್ತೀವಿ. ರೆಕಗ್ನೈಸ್, ಈ ರೀತಿ ರೆಕಗ್ನೈಸ್ ಬಳಸುವಂತದ್ದು ಓದುವಾಗ, ನಾನು ಹೇಳ್ತಾರೆ ಕೇಳುವಾಗ ಅಥವಾ ಓದುವಾಗ ನಾವು ಯಾವ ವೊಕ್ಯಾಬ್ಯುಲರಿ ನಮಗೆ ಯೂಸ್ ಬರುತ್ತೆ ಅದನ್ನ ನಾವು ರಿಸಿಪ್ಟಿವ್ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಯಾವ್ದಿದೆ, ಆಪ್ಷನ್ ನಂಬರ್ 2 ಇದೆ. A change in the form of the word or words as the grammatical aspects obtain the intended meaning is known as. ನೋಡಿ, ಮೀನಿಂಗ್ ಚೇಂಜ್ ಆಗುತ್ತೆ. ಮೀನಿಂಗ್ ಚೇಂಜ್ ಆಗುತ್ತೆ ವಾಕ್ಯದಲ್ಲಿ, ಸೆಂಟೆನ್ಸ್ ಅಲ್ಲಿ ಬದಲಾವಣೆ ಆದಂಗೆಲ್ಲ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ನೋಡಿ ಏನ್ ಹೇಳ್ತಾರೆ, ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್. ನೋಡಿ ಕೆಲವು ಟೈಮ್ ಏನಾಗುತ್ತೆ, ಸಿ ಸ್ಪೀಕ್ಸ್ ಅಂತ ಆಗತ್ತೆ, ಐ ಸ್ಪೋಕ್ ಆಗತ್ತೆ.
ಹಿ ಈಸ್ ಸ್ಪೀಕಿಂಗ್ ಅಂತ ಆಗುತ್ತೆ. ಈ ರೀತಿ ಬದಲಾವಣೆಗಳ ಏನಾಗತ್ತೆ, ಈ ಬದಲಾವಣೆಗಳನ್ನ ನಾವು ಏನಂತ ಕರಿತೀವಿ, ಇನ್ಫ್ಲೆಕ್ಷನ್ಸ್ ಅಂತ ಕರಿತೀವಿ. ಇನ್ಫ್ಲೆಕ್ಷನ್ಸ್. The statement that describe knowledge, skills, and attitude that students acquire by the end of a particular class or course are known as. ಒಂದು ಕ್ಲಾಸ್ ಅಥವಾ ಕೋರ್ಸ್ ಅಂತಿಮವಾಗಿ ಒಬ್ಬ ವಿದ್ಯಾರ್ಥಿ ಗಳಿಸುವಂತಹ ಸಾಮರ್ಥ್ಯಗಳನ್ನ ನಾವೇನ್ ಏನಂತ ಕರಿತೀವಿ, ಲರ್ನಿಂಗ್ ಔಟ್ಕಮ್ಸ್ ಅಂತ ಕರಿತೀವಿ. ಹೌದೇನ್ರಿ? ಲರ್ನಿಂಗ್ ಔಟ್ಕಮ್ಸ್ ಅಂತ ನಾವು ಇಟ್ಕೊಂಡ ಉದ್ದೇಶಗಳನ್ನ ಇನ್ಕಮ್ ಲರ್ನಿಂಗ್ ಇನ್ಪುಟ್ ಅಂತ ಬಳಸ್ತೀವಿ. ಅದರಿಂದ ಅಂತಿಮ ಫಲಿತಾಂಶ ನಾವು ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ಸ್ ಅಂತೀವಿ. ಹಾಗಾಗಿ ಅದೇ ಆನ್ಸರ್ ಇದೆ. ಒಬ್ಬ ಟೀಚರ್ ಒಂದು ಕ್ಲಾಸ್ ರೂಮ್ ಡಿವೈಡ್ ಮಾಡ್ತಾರೆ ಸ್ಮಾಲ್ ಗ್ರೂಪ್ ಅಲ್ಲಿ. ಮತ್ತು ಸ್ಟೂಡೆಂಟ್ಸ್ ಗೆ ಏನ್ ಮಾಡ್ತಾರೆ, ತಮ್ಮ ವ್ಯೂಸ್ ನ ಪ್ರೆಸೆಂಟ್ ಮಾಡೋದಕ್ಕೆ ಹೇಳ್ತಾರೆ ಕನ್ಸರ್ವೇಷನ್ ಆಫ್ ವಾಟರ್ ಮೇಲೆ. ಸ್ಟೂಡೆಂಟ್ಸ್ ಆರ್ ಫ್ರೀ ಟು ಪ್ರೆಸೆಂಟ್ ದೇರ್ ವ್ಯೂಸ್. ಅವರು ತಮ್ಮ ವ್ಯೂಸ್ ನ ಪ್ರೆಸೆಂಟ್ ಮಾಡಬಹುದು ಇನ್ ದ ಫಾರ್ಮ್ ಆಫ್ ರಿಟರ್ನ್ ಡಿಸ್ಕ್ರಿಪ್ಷನ್ ಆದ್ರೂ ಮಾಡ್ಬೋದು, ರೋಲ್ ಪ್ಲೇ ಎಲ್ಲಾದ್ರೂ ಮಾಡ್ಬೋದು, ವರ್ಬಲ್ ಆಗಿ ಪ್ರೆಸೆಂಟ್ ಮಾಡಬಹುದು. ಈ ರೀತಿ ಟೀಚರ್ ಒಂದು ಎಲ್ಲ ಅವಕಾಶ ಕೊಡ್ತಾರೆ. ಈ ಅಪ್ರೋಚ್ ನ ಏನಂತ ಹೇಳ್ತಾರೆ? ಅಂದ್ರೆ ನ್ಯಾಚುರಲ್ ಅಪ್ರೋಚ್, ಸ್ಟ್ರಕ್ಚರಲ್ ಅಪ್ರೋಚ್, ಡಿಡಕ್ಟಿವ್ ಅಪ್ರೋಚ್ ಮತ್ತೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್. ನ್ಯಾಚುರಲ್ ಅಪ್ರೋಚ್ ಅಂತೂ ಅಲ್ಲ, ಅಲ್ಲಿ ಸ್ಕಿಲ್ಸ್ ನ್ಯಾಚುರಲಿ ಫ್ಲೋ ಆಗುತ್ತೆ. ಸ್ಟ್ರಕ್ಚರಲ್ ಅಪ್ರೋಚ್ ಅಲ್ಲ. ಎಕ್ಸಾಂಪಲ್ಸ್ ಕೊಟ್ಟು ರೂಲ್ಸ್ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಒಂದು ಒಂದು ವ್ಯೂಸ್ ಪ್ರೆಸೆಂಟ್ ಮಾಡಕ್ ಕೊಟ್ಟಿದ್ದಾರೆ. ವ್ಯೂಸ್ ಕೂಡ ರೋಲ್ ಪ್ಲೇ ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅನ್ನೋದು ರೈಟ್ ಆನ್ಸರ್. ಇನ್ನು 3 ಕ್ವಶನ್ಸ್ ಇದೆ. ಸ್ಟಡಿ ಆಫ್ ಆರ್ಟಿಕ್ಯುಲೇಷನ್, ಟ್ರಾನ್ಸ್ಮಿಷನ್ ಅಂಡ್ ರಿಸೆಪ್ಷನ್ ಆಫ್ ಸ್ಪೀಚ್ ಸೌಂಡ್ ಅಂತ ಬಂದಾಗ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು, ಇದೊಂದು ಫನೆಟಿಕ್ಸ್ ಅಂತ. ಹೌದು, ಇದೊಂದು ಫನೆಟಿಕ್ಸ್ ಅಂತ. ಲಿಂಗ್ವಿಸ್ಟಿಕ್ಸ್ ಏನಿದೆ, ಸ್ಟಡಿ ಆಫ್ ಲ್ಯಾಂಗ್ವೇಜ್ ಆಗುತ್ತೆ. ಸಿಂಟ್ಯಾಕ್ಸ್ ಸ್ಟಡಿ ಆಫ್ ಸೆಂಟೆನ್ಸ್ ಪ್ಯಾಟರ್ನ್ ಆಗುತ್ತೆ. ಮಾರ್ಫಾಲಜಿ ಏನಿದೆ, ಪ್ಯಾಟರ್ನ್ಸ್ ಮೇಲೆ ಇರುತ್ತೆ. ಓಕೆ, ಇಲ್ಲಿ ರೈಟ್ ಆನ್ಸರ್ ನಾನು ಹೇಳಿದ್ದೀನಿ ಫನೆಟಿಕ್ಸ್. ದ ಟೀಚರ್ ಫಸ್ಟ್ ಪ್ರೆಸೆಂಟ್ಸ್ ಅನ್ ಆಬ್ಜೆಕ್ಟ್. ಒಂದು ಬುಕ್ ಅಂತ ಒಂದು ಆಬ್ಜೆಕ್ಟ್ ತೋರಿಸ್ತಾರೆ. ಟೀಚರ್ ಹೋಲ್ಡ್ಸ್ ಇನ್ ಈಸ್ ಹ್ಯಾಂಡ್. ಆ ಪುಸ್ತಕವನ್ನು ತಮ್ಮ ಕೈಯಲ್ಲಿ ಹಿಡಿತಾರೆ, ಎಲ್ಲಾ ಕ್ಲಾಸಿಗೆ ತೋರಿಸ್ತಾರೆ, ಬುಕ್ ಅಂತ ಹೇಳ್ತಾರೆ. ನೆಕ್ಸ್ಟ್, ದಿಸ್ ಈಸ್ ಯುವರ್ ಬುಕ್ ಅಂತ ಹೇಳ್ತಾರೆ. ಮೈ ಬುಕ್ ಈಸ್ ರೆಡ್ ಅಂತಾರೆ, ಯುವರ್ ಬುಕ್ ಈಸ್ ಬ್ಲೂ ಅಂತ ಹಿಂಗ್ ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ತಾರೆ. ಇದನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ನೀವ್ ಹೇಳಿ. ಅವರು ಟೀಚರ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಫಸ್ಟ್ ನೋಡಿ, ಒಂದು ವರ್ಡ್ ಅನ್ನು ತಗೊಂಡು ಆ ವರ್ಡ್ ಅನ್ನು ಡೆವಲಪ್ ಮಾಡ್ಕೊಳ್ತಾ ನಡೆದಾರೆ. ಒಂದು ವರ್ಡ್ ಅನ್ನು ತಗೊಂಡು ಡೆವಲಪ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಇದನ್ನ ವರ್ಡ್ ಮೆಥಡ್ ಅಂತಾರೆ. ವರ್ಡ್ ಇಂದ ಶುರು ಮಾಡ್ಕೊಂಡು ಆ ವರ್ಡ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಇದನ್ನ ವರ್ಡ್ ಮೆಥಡ್ ಅಂತ ಹೇಳ್ತಾರೆ. ಫ್ರೇಜ್ ಇಂದ ಶುರು ಮಾಡ್ಕೊಂಡ್ರೆ ಫ್ರೇಜ್ ಮೆಥಡ್, ಸೆಂಟೆನ್ಸ್ ಇಂದ ಶುರು ಮಾಡ್ಕೊಂಡ್ರೆ ಸೆಂಟೆನ್ಸ್ ಮೆಥಡ್, ವರ್ಡ್ ಇಂದ ಶುರು ಮಾಡ್ಕೊಂಡ್ರೆ ವರ್ಡ್ ಮೆಥಡ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅಸೆಸ್ಮೆಂಟ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಆಫ್ ಲೆಸನ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ವಿಚ್ ಇನ್ಕ್ಲೂಡ್ಸ್ ಓರಲ್ ಟೆಸ್ಟ್ ಮತ್ತು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಓರಲ್ ಟೆಸ್ಟ್, ಕೋ ಕರಿಕ್ಯುಲರ್ ಆಕ್ಟಿವಿಟಿ ಥ್ರೂಔಟ್ ದ ಇಯರ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಬಹಳ ಸಿಂಪಲ್. ಥ್ರೂಔಟ್ ದ ಇಯರ್ ಟೆಸ್ಟ್ಗಳ ರೂಪದಲ್ಲಿ ಅಸೆಸ್ಮೆಂಟ್ ಗಳನ್ನು ಕೊಡ್ತಾ ಹೋಗ್ತೀವಲ್ಲ, ಇದನ್ನ FA ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತೀವಿ. ಅಂತಿಮವಾಗಿ ಅರ್ಧ ವಾರ್ಷಿಕ ಮತ್ತು ವಾರ್ಷಿಕವನ್ನ ನಾವೇನಂತ ಕರಿತೀವಿ? ಸಮೇಟಿವ್ ಅಂತೀವಿ. ಮಕ್ಕಳಲ್ಲಿ ಏನ್ ತೊಂದರೆ ಇದೆ ಅಂತ ಕಂಡುಹಿಡಿಯೋದಕ್ಕೆ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ರೈಟ್ ಆನ್ಸರ್ ಇದೆ FA. ನೋಡಿ, ಇದುವರೆಗೆ ನಾವು ಒಂದು 30 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ. ಕೊನೆಯ ಒಂದು 5-6 ಕ್ವಶನ್ಸ್ ಅನ್ನ ಸ್ವಲ್ಪ ಸ್ಪೀಡ್ ಅಲ್ಲಿ ಹೇಳಿದೀನಿ. ಕಾರಣಗಳು ನೆಕ್ಸ್ಟ್ ಕ್ಲಾಸ್ ಬರ್ತಾ ಇದೆ, ದಾವಣಗೆರೆ ಟ್ಯುಟೋರಿಯಲ್ ಮೇಲೆ ನಾವು ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಹಾಗೆ ಮುಂದಿನ ಪೇಪರ್ ನಿಮಗೆ 2023 ಪೇಪರ್ ಸೊಲ್ಯೂಷನ್ ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಅದನ್ನ ತರಕ್ ಹೋಗ್ತೇನೆ, 1-2 ಡೇಸ್ ಅಲ್ಲಿ ತರ್ತೇನೆ. ನೀವು ಕಾಮೆಂಟ್ ಮಾಡಿ ತಿಳಿಸಿದೆ. ಓಕೆ, ಹಾಗೆ ಹೇಗಿತ್ತು ಕ್ಲಾಸ್, ಎಲ್ಲಿ ಕ್ಲಿಯರ್ ಆಗಿಲ್ಲ ಅಂತ ಹೇಳಿ ಅದಕ್ಕೆ ಕಾಮೆಂಟ್ ಕೂಡ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್.